ನಮಸ್ಕಾರ. ಇವತ್ತು ನೋಡಿ ನಾನೊಂದು ಸಂಪಂಜಿಗೆ ಬಂದಿದ್ದೇನೆ. ಒಂದು ಚಿಕ್ಕದೊಂದು ಬಾಡಿಗೆ ಮನೆ. ಆ ಮನೆ ನೋಡಿದರೆ ಬರೀ ಚಿಕ್ಕದು, ಒಂದು ಚಿಕ್ಕದು ರೂಮ್ ನೋಡಿ, ಚಿಕ್ಕದೊಂದು ಮನೆ. ಈ ಮನೆಯಲ್ಲಿ ಒಂದು ಒಳ್ಳೆಯ ಒಂದು ಬಡತನದಿಂದ ಕಷ್ಟ ಏನಂತ ನೋಡಿ, ಕಷ್ಟಗಳನ್ನು ನೋಡಿ, ಆ ಕಷ್ಟದ ನಡುವೆ ಬದುಕಿ ಬಂದ ಒಂದು, ಈಗ ನಾವು ಹೇಳಿದ ಮಾರ್ವೆಲ್ ಅಂತ ಹೇಳಿದ ಅಂಥ ಒಂದು ಮನುಷ್ಯನ ನಿಮಗೆ ತೋರಿಸ್ತೀನಿ. ಒಂದು ಅದು ದೇವತಾ ಮನುಷ್ಯ, ಅಂಥ ಮನುಷ್ಯನ ನಿಮಗೆ ತೋರಿಸ್ತಾ ಇದ್ದೀನಿ. ಇವತ್ತು ಅವರ ಒಂದು ಇಂಟರ್ವ್ಯೂ ಮಾಡಲಿಕ್ಕೆ ನಾನು ಬಂದಿದ್ದೀನಿ. ಯಾಕೆಂದರೆ ನನ್ನ ಇಂಟರ್ವ್ಯೂ ತುಂಬ ಜನ ಮಾಡ್ತಾ ಇರ್ತಾರೆ. ಯಾಕೆಂದರೆ ಎಷ್ಟೋ ನಮ್ಮ ಮೀಡಿಯಾದವರು, ಸೋಷಿಯಲ್ ಮೀಡಿಯಾದವರು ಎಲ್ಲ ಬಂದು ನನ್ನ ಮಾಡ್ತಾಯಿದ್ದಾರೆ. ಇವತ್ತು ನಾನು ಅವರನ್ನು ಒಂದು ನಿಮಗೆ ಎಲ್ಲರಿಗೆ ಒಂದು ತೋರಿಸ್ಬೇಕು. ಅವರು ಯಾವ ರೀತಿಯಿಂದ ಇದ್ದವರು, ಯಾವ ರೀತಿ ಈಗ ಬೆಳೆದು ಬಂದಿದ್ದಾರೆ, ಯಾವ ರೀತಿ ಕಷ್ಟದಿಂದ ಇದ್ದವರು ಯಾವ ರೀತಿ ಬಂದಿದ್ದಾರೆ, ಅಂಥ ವ್ಯಕ್ತಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಜಸ್ಟ್ ವೆಯ್ಟ್. ಈಗ ನೋಡಿ, ಬನ್ನಿ, ಇದು ಅವರ ಮನೆ ನೋಡಿ. ಈ ಮನೆ ನೋಡಿ, ಫಸ್ಟಿಗೆ ಮನೆ ನೋಡಿ, ನೋಡಿ ಮನೆ ನೋಡಿ, ಇದು ಹರಕಲು ಮುರುಕಲು ಚಿಕ್ಕದೊಂದು ಮನೆ. ಆ ಮನೆಯಲ್ಲಿರುವ ಒಂದು ನೋಡಿ, ಇಲ್ಲಿ ನೋಡಿ, ಇಲ್ಲಿ ಯಾರು ಗೊತ್ತಿಲ್ಲ, ಇಲ್ಲಿ ನೋಡಿ ಎಂತೆಂಥಲ್ಲ ಜನ. ಇವತ್ತೊಂದು ದೇವತಾ ಮನುಷ್ಯ ಅಂದರೆ ಇಲ್ಲಿದ್ದಾರೆ ನೋಡಿ. ನಮಸ್ಕಾರ. ಇವರೇ ಇವರು ನನ್ನನ್ನು ದೇವತಾ ಮನುಷ್ಯ ಅಂತ ಹೇಳಿದ್ರು. ಆದ್ರೆ ಅವ್ರು ನಿಜವಾದ ದೇವತಾ ಮನುಷ್ಯ ಅವರು, ಅದು ಅವರಿಗೆ ಪಟ್ಟಬೇಕು. ನಾವು ಏನಿದ್ರು ಕೂಡ ಅವರನ್ನ ಇಂಟರ್ವ್ಯೂ ಮಾಡಿದ್ವಿ, ಅದೇ ನಮ್ಮ ಪುಣ್ಯ. ಅದಕ್ಕಿಂತ ಜಾಸ್ತಿ ಅಂತ ಉಂಟು ಈಶ್ವರಣ್ಣ. ಆದ್ರೆ ನಮ್ಮ ಮನೆಗೆ ಬಂದಿರೋದು ದೊಡ್ಡ ಪುಣ್ಯ. ಮಡಿಕೇರಿಗೆಲ್ಲ ಹೋಗ್ತಾ ಇದ್ದವರು ಆನ್ ದ ವೇ ಎಲ್ಲಿದ್ದೀರಿ ಅಂತ ಕೇಳಿದ್ರು. ನಾನು ಮನೆ ಹತ್ರ ಇದ್ದೀನಿ ಅಂತ ಹೇಳಿದೆ. ತಕ್ಷಣ ನಾನು 1 ನಿಮಿಷ ಬಂದು ಹೋಗ್ತೇನೆ ಅಂತ ಹೇಳಿದ್ರು. ನೋಡಿ, ಅದಲ್ವಾ ನೆನಪು ಅಂತ ಹೇಳಿದ್ರೆ ಅದು ಏನಾಯ್ತು ಈಶ್ವರ? ಖಂಡಿತ. ಯಾಕೆಂದ್ರೆ ನೋಡಿ, ಇದು ರೋಡ್ ಸೈಡಲ್ಲಿ ನಾ ಮಡಿಕೇರಿ ಹೋಗ್ತಾ ಇದ್ದೇನೆ. ಜಸ್ಟ್ ನಂಗೆ ನೆನಪಲ್ಲಿ ನೋಡೋ ಇಲ್ಲಿ ರೋಡ್ ಬದಿಲ್ಲ. ಯಾಕಂದ್ರೆ ಚಿಕ್ಕದೊಂದು ಬಾಡಿಗೆ ಮನೆಯಲ್ಲಿ, ಬಾಡಿಗೆ ಮನೆ ನೋಡಿ, ಒಂದು ಚಿಕ್ಕದ ಬಾಡಿ, ಒಂದು 30 ವರ್ಷದಿಂದ ಇದೇ ಚಿಕ್ಕದ ಮನೆಯಲ್ಲಿ ನೋಡಿ ಹರಕರು ಮುರುಕುಲಾಗಿದೆ. ಅಂಥ ಮನೆಯಲ್ಲಿ ಒಂದು ವಾಸಿಸ್ತಿದ್ದಾರಂದರೆ ನಾನೇ ಒಂದು ತುಂಬ ಬೇಜಾರು ಸಂಗತಿ. ಯಾಕೆಂದರೆ ಇವರು ಕಷ್ಟಪಟ್ಟದ್ದು ನೋಡಿ, ಅವ್ರ ನೈಜ ಕಥೆಯನ್ನು ನೋಡಿದರೆ ಉಂಟಲ್ಲ, ದುಃಖ ಕಣ್ಣೀರು ಬರ್ತದೆ. ಅಂಥ ವಿಷಯದಲ್ಲಿ ಇವತ್ತೊಂದು ಸಂತತರಾಗಿ ಒಂದು ಅಲ್ಲಿ ನ್ಯೂಸ್ ನಾಟ್ ಔಟ್ನ ಒಂದು ಪ್ರಧಾನ ಒಂದು ಸಂಪಾದಕರಾಗಿದ್ದಕ್ಕೆ ಅವರಿಗೆ ಆ ದೇವರ ಜನಗಳ ಆಶೀರ್ವಾದ ಇರ್ಬೋದು. ಯಾಕಂದರೆ ಅವರೊಂದು ಎಷ್ಟು ಕೆಳಮಟ್ಟದಿಂದ ಮೇಲ್ಪಟ್ಟಿದ್ದಾರೆ ಅಂದರೆ ಇಂಥ ಒಂದು ಸ್ನೇಹಿತರನ್ನು ಸಿಕ್ಕಿದ್ದಕ್ಕೆ ನಾನೇ ಪುಣ್ಯ ಅಂತ ನೆನೆಸ್ಕೊಳ್ಬೇಕು. ಈಶ್ವರಣ್ಣ ನಮ್ಮ ಮನೆಗೆ ಬಂದಿದ್ದಾರೆ. ಅಂಥ ಟೈಮಲ್ಲಿ ನಾನು ಕೂಡ ಅವರನ್ನ ಮನೆಗೆ ವೆಲ್ಕಮ್ ಮಾಡ್ತೇನೆ. ಎಷ್ಟೋ ಜನ ಯೋಚನೆ ಮಾಡಿದ್ರು, ಈಶ್ವರಣ್ಣ ಏನು ಗೊತ್ತಾ, ಇವರು ನ್ಯೂಸ್ ನಾಟ್ ಔಟ್ ಅವರು ಭಾರಿ ಶ್ರೀಮಂತರು ಇರಬೇಕು, ಅಥವಾ ಬಡವರ ಕಷ್ಟ ಮಾಡುವಾಗ ಇವನಿಗೆ ಯಾಕೆ ಬೇಕು ಅಂತೆಲ್ಲ ಯೋಚನೆ ಮಾಡ್ತಾರೆ. ಯಾಕೆಂದ್ರೆ ನಾವು ಕಷ್ಟದಲ್ಲಿ ಇದ್ದು ಬಂದಾಗುವ ಇನ್ನೊಬ್ಬರ ಬಡತನ, ಇನ್ನೊಬ್ಬರ ನೋವು ನಮಗೆ ಅರ್ಥ ಆಗ್ತದೆ, ತುಂಬ ಬೇಗ ಅರ್ಥ ಆಗ್ತದೆ. ಅದಕ್ಕೆ ನಾನು ಬಡವರನ್ನ ಎಂಟ್ರಿ ಮಾಡುವಾಗ ತುಂಬ ಜನ ಇವನಿಗೆ ಯಾಕೆ ಬೇಕಿದೆಲ್ಲ ಅಂತ. ಖಂಡಿತವಾಗಿ ಇವ್ರು ನಮ್ಮ ಮನೆ ಬರುವಾಗ ನಮ್ಮ ಪರಿಸ್ಥಿತಿ ಕಷ್ಟದಲ್ಲಿತ್ತು. ನಮ್ಮ ಮನೆಗೆ ಬರುವಾಗ ನಾ ಎನ್ಸ್ಕೊಂಡೆ ಟಿ ವಿ ನ್ಯೂಸ್ನವರೆಲ್ಲ ತುಂಬ ಹಣದವರು, ಸ್ವಲ್ಪ ಇದ್ದವರನ್ನು ನೆನೆಸ್ಕೊಂಡಿದ್ದೆ ಇವತ್ತು ನನಗೆ ಇವರಾಗಲಿ ನನ್ನ ಸ್ನೇಹಿತರು ತುಂಬ ಜನ ಇದ್ದಾರೆ ನ್ಯೂಸ್ನಲ್ಲಿದ್ದವರು. ಆ ನ್ಯೂಸ್ನಲ್ಲಿದ್ದವರು ಎಲ್ಲ ನೋಡ್ಕೊಳ್ಬೇಕು. ನಾವು ಎಲ್ಲ ನ್ಯೂಸ್ನವರು ಸಹ ತುಂಬ ಹಣ ಇದ್ದವರಲ್ಲ, ಅವರು ಬಡತನದಲ್ಲಿದ್ದವ್ರೆ. ಯಾಕೆಂದರೆ ಇವತ್ತು ನಾನು ಇವರು ಕಣ್ಣಾರೆ ಇವ್ರ ಮನೆಗೆ ಬಂದಿದ್ದೀನಿ. ಇವತ್ತು ಇವ್ರನ್ನ ನೋಡಿದೆ, ನಾನು ಬಂದಾಗ ಗೊತ್ತಾಯಿತು. ನ್ಯೂಸಲ್ಲಿ ಒಂದು ಹೇಳಲು ಇಚ್ಛೆ ಪಡಿಸ್ತೇನೆ, ಎಲ್ಲ ನ್ಯೂಸು ನೋಡಲಿಕ್ಕೆ ಅವರು ಕ್ಯಾಮರಾ ಇಟ್ಕೊಂಡು ಬರ್ತಾರೆ. ಪಾಪ ಅಲ್ಲ ನ್ಯೂಸ್ ನಾವು ಪಬ್ಲಿಷ್ ಮಾಡ್ತಾರೆ. ಯಾರು ಶ್ರೀಮಂತರಲ್ಲ, ತುಂಬ ಕಷ್ಟದಲ್ಲಿದ್ದವರು ಸಹ ಇದ್ದಾರೆ. ಆದರೆ ನಮ್ಮ ಕಣ್ಣಿಗೆ ಅವರು ಏನೋ ಒಳ್ಳೆ ರೀತಿ ಹೆಂಗಿದ್ದಾರೆ. ಯಾಕಂದರೆ ನಮಗೆ ಸಹ ಸಹಾಯ ಮಾಡಿ, ನಮ್ಮ ಮನೆಗೆ ಬಂದವರು ಸಹ ತುಂಬ ಜನರಲ್ಲಿ ಇವರು ಸಹ ಒಬ್ಬರು. ಇವ್ರ ಮನೆ ಬಂದಾಗ ನಾನು ನೋಡಿದಾಗಲೇ ಗೊತ್ತಾಯಿತು ಇಷ್ಟು ಕಷ್ಟ ಇದೆ ಅಂತ. ಅದಕ್ಕೆ ಇವರ ಚಾನಲ್ 1 ಲಕ್ಷ ಸಬ್ಸ್ಕ್ರೈಬರ್. ಕಂಗ್ರ್ಯಾಚುಲೇಷನ್. ಇವ್ರದ್ದು ನೋಡಿ, ಈಗ ಚಾನಲ್ ಈಗ 1 ಲಕ್ಷ ನ್ಯೂಸ್ ನಾಟ್ ಔಟ್ ಸಬ್ಸ್ಕ್ರೈಬ್ ಆಗಿದ್ದಾರೆ. ಅವರ ಒಂದು ಯೂಟ್ಯೂಬ್ ಚಾನಲ್. ಜನಗಳು ಎಲ್ಲರೂ ಸಹ ಅವ್ರದ್ದೊಂದು ಚಾನಲ್ ನೋಡಿ ಅವ್ರದ್ದು ಒಳ್ಳೆ, ಯಾಕೆಂದ್ರೆ ನಮ್ಮ ಕಷ್ಟದಂತ ಯಾರು ಕಷ್ಟದಲ್ಲಿದ್ದಾರೆ ಆ ಮನೆಗಳೇ ಹೋಗಿ ಜನಗಳಿಗೆ ಸ್ಪಂದನೆ. ಯಾಕೆಂದ್ರೆ ನಾನೀಗ ನೋಡಿ ಎಷ್ಟು ಕಷ್ಟದಲ್ಲಿದ್ದ ಜನಗಳಿಗೆ, ಕೇರಳ ಜನಗಳಿಗೆ, ನಮ್ಮ ಕರ್ನಾಟಕ ಜನಗಳಿಗೆ ಒಂದು ನ್ಯೂಸ್ ಪಬ್ಲಿಷ್ ಮಾಡಿದ್ದೆ ನ್ಯೂಸ್ ನಾಟ್ ಔಟ್ ಫಸ್ಟಿಗಾಗಿ ನಮ್ಮ ಮನೆಗೆ ಬಂದದ್ದು. ಆವಾಗ ಇಂಥ ಒಂದು ಚಾನಲ್ನವ್ರನ್ನ ನೀವೆಲ್ಲರೂ ನೋಡಿ ಹುರಿದುಂಬಿಸಿ ಅವರಿಗೆ ಆಶೀರ್ವದಿಸಬೇಕು ಅಂತ ಕೇಳ್ತಾ ಇದ್ದೀನಿ. ಇನ್ನು ಅವರ ಒಂದು ನೈಜ ಕಥೆಯನ್ನು ನಿಮಗೆ ಹೇಳಲು ಇಚ್ಛೆ ಪಡಿಸ್ತೇನೆ. ಅವರ ಜೀವನ ಚರಿತ್ರೆ, ರಕ್ತ ಚರಿತ್ರೆ, ಆ ಥರದೊಂದು ಒಂದು ಕಥೆ ಅಂದರೆ ಅವನ ಜೀವನ ನೈಜ ಘಟನೆ ನಡೆದದ್ದು. ಅದು ಈಗಾಗಲೇ ನಿಮಗೆ ಅವ್ರ ಹತ್ರ ಬಾಯಲ್ಲಿ ಕೇಳಿ ಬಿಡಿಸಿ ನಾನು ನಿಮಗೆ ಎಲ್ರಿಗೂ ಸಹ ಅವರ ಒಂದು ಕಥೆಯನ್ನು, ಆದ ಒಂದು ನೈಜ ವಿವರವನ್ನು ತಿಳಿಸ್ತೇನೆ. ನೀವು ಹೇಳಿದ್ರಿ ನಮ್ಮ ಜೀವನದ ರಕ್ತ ಚರಿತ್ರೆ ಅಂತ. ಯಾರಿಗೂ ಅದನ್ನು ನಾನು ತುಂಬ ಹೇಳ್ಕೊಂಡಿರಲಿಲ್ಲ ಈಶ್ವರಣ್ಣ. ನಮ್ಮ ನೋವು ನಮಗೆ ಇರಬೇಕು ಅಂತ ಕಾರಣಕ್ಕೆ 1989, ನಾನು 88ರಲ್ಲಿ ಹುಟ್ಟಿದ್ದು. ಹೌದೌದು, ಚಿಕ್ಕದಾಗಿದ್ದರೆ
1989ರಲ್ಲಿ 89 ಕಳೆದಿದೆ, 90ರ ಆಸುಪಾಸು ಅಂತ ಹೇಳ್ಬೋದು. ಆ ಟೈಮಲ್ಲಿ ನಮ್ದು ಚೆಂಬು ಗ್ರಾಮ ಬರ್ತದೆ. ಖಂಡಿತವಾಗಿ ಚೆಂಬು ಗ್ರಾಮ ಅಂದ್ರೆ ಕೊಡಗು ಇದಕ್ಕೆ ಸೇರ್ತದೆ. ಅಲ್ಲಿ ನಮ್ಮ ಕುಟುಂಬ ವಾಸ ಇರ್ತದೆ. ಅಂದ್ರೆ ನಾನು, ನನ್ನ ತಾಯಿ, ನನ್ನ ತಂದೆ, ಒಬ್ಳು ತಂಗಿ, ಬಂಧು ಬಳಗದವರೆಲ್ಲ ಇರ್ತಾರೆ ಸುತ್ತಮುತ್ತ ಎಲ್ಲ. ಅದು ಕಾಡು ಪ್ರದೇಶ, ಕಾಡಿನ ಜಾಗ. ಆ ಜಾಗದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಒಂದು ಮರ್ಡರ್ ಕೇಸ್ ಆಗುತ್ತೆ. ನಮ್ಮ ಫ್ಯಾಮಿಲಿಯಲ್ಲಿ ಒಂದು 6 ಜನರ ಮೇಲೆ ಅಟೆಂಪ್ಟ್ ಆಗ್ತದೆ. ಕುಟುಂಬದ ಮೇಲೆ ಬಂದಾಗ ತುಂಬಾ ನೋಡಿ ಕೇಳಿದಾಗ 6 ಜನರ ಮೇಲೆ ಅಟೆಂಪ್ಟ್ ಆಗ್ತದೆ. ಅದು ಮಡಿಕೇರಿ ಹತ್ರ, ಮಡಿಕೇರಿಗೆ ಸೇರ್ತದೆ. ಅಂದ್ರೆ ಮಡಿಕೇರಿ ತಾಲೂಕಿಗೆ, ಮಡಿಕೇರಿ ಕೊಡಗು ಹತ್ರ. ಹೌದು. ಆವಾಗ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ದೊಡ್ಡಪ್ಪನೇ, ಅವನು ನಮ್ಮ ಸಂಬಂಧಿಕನೇ. ಅದನ್ನೆಲ್ಲ ನಾವು ಹೇಳೋಕಾರೆ ಅದು ಆ ಇನ್ಸಿಡೆಂಟ್ ಅಲ್ಲಿ ನನ್ನ ತಾಯಿಯನ್ನು ನಾನು ಕಳ್ಕೊಳ್ಬೇಕು. ಅದು ಗೊತ್ತಾಯ್ತು, ನೀವು ಅದು ಕೇಳಿದ್ದೀನಿ ಆ ಪೇಪರ್ ಅಲ್ಲಿ, ರಕ್ತದ ಮಡುವಲ್ಲಿ ಒಂದು ಮಗು ಬಿದ್ಕೊಂಡಿದೆ ಅಂತ ಒಂದು ಕೇಳಿದ್ದೆ. ಅದ್ರಲ್ಲಿ ಆ ಮಗು ನೀವೇ? ಏನ್ ದೇವ್ರೆ, ಆ ಮಗು ನಾನೇ. 1.5 ವರ್ಷ ನಾನು ಓದಿದ್ದೀನಿ. ಅದೊಂದು ಒಂದು ದಿನ ಇಡೀ ಮಗು ರಕ್ತದ ಮಡುವಲ್ಲಿ ಇತ್ತು. ಆ ತಂದೆ ತಾಯಿ ಅವರಿಬ್ಬರನ್ನು ಇದು ಮಾಡಿಕೊಂಡು ರಕ್ತದ ಮಡುವಲ್ಲಿದ್ದು. ನಂಗೆ ತುಂಬಾ ಆವಾಗ ನಾನು ಅಂಥದ್ದೆಲ್ಲ ಇನ್ಸಿಡೆಂಟ್ ನೋಡಿದ್ದೀನಿ. ಬೇಜಾರಾಗ್ತಾ ಉಂಟು ಅಂಥದ್ದೆಲ್ಲ ನೋಡ್ಲಿಕ್ಕೆಲ್ಲ. ಪೇಪರಲ್ಲಿ ತುಣುಕು ಎಲ್ಲ ನಾನು ನೋಡಿದ್ದೀನಿ. ರಕ್ತದ ಇದರಲ್ಲಿ ನಾನು ಬಿದ್ದಿದ್ದಂತೆ. ಒಂದು ರಾತ್ರಿಯಿಂದ ಒಂದು ಬೆಳಿಗ್ಗೆವರೆಗೆ ತಾಯಿಯ ರಕ್ತದ ಇದರಲ್ಲಿ ನಾನು ಬಿದ್ದುಕೊಂಡಿದ್ದಂತೆ, ಅರ್ಥಕೊಂಡಿದ್ದೆ ಅಂತ. ಫುಲ್ ರಕ್ತ ಇತ್ತು. ದೇವ್ರೆ ನೋಡಿ, ಇಂಥ ಒಂದು ಅವಾಗ ಆ ಟೈಮಲ್ಲಿ ಹಾಗೆ ಆಯ್ತಲ್ಲ. ಹಾಗೆ ಆದ ಬಳಿಕ ನನ್ನ ತಂದೆಗೂ ಕೂಡ ಕಡ್ದಿದ್ದವ. ಹಾಗೆ ನಮ್ಮ ತಂದೆ ಬೇರೆ ಕಡೆ ಹಾಸ್ಪಿಟ್ಲಿಗೆ ಹೋದ್ರು. ನನ್ನ ನೋಡಿಕೊಳ್ಳಿಕ್ಕೆ ಯಾರು ಇರಲಿಲ್ಲ. ಮನೆಯವರೆಲ್ಲ ಈಗ ಡೆತ್ ಆದ್ರು, 2 ಜನ ಹಾಸ್ಪಿಟಲ್ಗೆ ಹೋದ್ರು, ಎಲ್ಲ ಆ ಥರ ಆಯ್ತಲ್ಲ. ಯಾರು ಇರಲಿಲ್ಲ ನನ್ನ ಜೊತೆ. ಆಗ ನನ್ನನ್ನು ನಮ್ಮ ಅಜ್ಜಿ ಮನೆಗೆ ಬಿಟ್ಟರು. ಅಜ್ಜಿ ಮನೇಲಿ ಕೂಡ ನನಗೇನೋ ಸರಿಯಾಗಲಿಲ್ಲ. ಅಲ್ಲಿ ಕೂಡ ನನ್ನನ್ನು ಕರೆಕ್ಟಾಗಿ ಇರಲಿಲ್ಲ ನಾನು. ಹಾಗೆ ಇವರು ತಂದು ನನ್ನನ್ನು, ಈಗ ಇವ್ರು ಏನು ಫೋಟೋದಲ್ಲಿ ನಿಮಗೆ ಕಾಣ್ತಾ ಇದ್ದಾರಲ್ಲ, ನಮ್ಮ ಆಕ್ಚುಲಿ ನನಗೆ ಇವರು ದೊಡ್ಡಪ್ಪ ದೊಡ್ಡಮ್ಮ. ನೀವು ಚಿಕ್ಕದಿರುವಾಗ 5 ವರ್ಷ ಇದೆ ಅವಾಗ. ಹೌದು. ಅಂದ್ರೆ ನನಗೆ ಬುದ್ಧಿ ಬರುವಾಗ ಇವರೇ ನನಗೆ ತಂದೆ ತಾಯಿ. ಅಂದ್ರೆ ನನಗೆ ಗೊತ್ತಿಲ್ಲ ಯಾರು ತಂದೆ ತಾಯಿ, ಯಾರು ಎನ್ನುವುದು ಗೊತ್ತಿಲ್ಲದ ತಂದೆ ತಾಯಿ ನಿಮ್ಮನ್ನು ಕರ್ಕೊಂಡು ಬಂದು ಇಷ್ಟು ದೊಡ್ಡ ಬೆಳೆಸಿದಿರಂದ್ರೆ ಎಜುಕೇಶನ್ ಕೊಟ್ಟು ಇತ್ತ ಒಂದು ಪ್ರೌಢ ವ್ಯವಸ್ಥೆಯಲ್ಲಿ ಒಂದು ಉದ್ಯೋಗ ಎಲ್ಲ ಆ ದೇವರ ದಯದಿಂದ ಆಗಿದೆ. ಯಾಕೆಂದ್ರೆ ಆ ತಂದೆ ತಾಯಿ ಅಂದ್ರೆ ನಾನು ಅವರಿಗೆ ಕೈ ಬಿಗಬೇಕು. ಯಾಕಂದ್ರೆ ಇಂಥ ಒಂದು ರಕ್ತದ ಮಡುವಿನಲ್ಲಿ ಬಿದ್ದ ಮಗು, ಅವ್ರಿಗೆ ಏನು ಗೊತ್ತಿಲ್ಲ, ಅಂಥ ಒಂದು ಮಗುವನ್ನು ಕರ್ಕೊಂಡು ಬಂದು ಸಾಕಿದ್ರಂದರೆ ಅದು ದೇವರೇ ಸಮಾನ. ಆದರೆ ಇವತ್ತು ಯಾರು ನಿಮ್ಮ ದೊಡ್ಡಪ್ಪ ಅವರು ಕರೆದಿದ್ದಾರೆ, ಅವರು ವಿಶೇಷವಾಗಿ ನಾನು ಕೇಳ್ಪಟ್ಟಿದ್ದೀನಿ, ಆ ಕೊಡಗು ಜಿಲ್ಲೆಯಲ್ಲಿ ಪ್ರಥಮ ಬಾರಿ ಅವರಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ಅದು ಆ ಕೊಡಗು ಜಿಲ್ಲೆಯಲ್ಲಿ ಆಗಿದ್ದು ಮೊದಲ ಬಾರಿ ಅಂತ. ಜೀವಾವಧಿ ನೀವು ಅದನ್ನ ಕೇಳಿದ್ದೀರಿ? ಕೇಳಿದ್ದೀನಿ. ಅದು ಆ ಕೊಡಗಿಂದ ಆಗಿದ್ದು. ಯಾಕಂದ್ರೆ ಆ ಕೊಲೆ ಬಗೆಗೆ ನಾನು ಕೇಳಿದ್ದೀನಿ. ಆದರೆ ಅದು ಆ ಶಿಕ್ಷೆ ಕೊಡುವುದಕ್ಕಿಂತ ಅವ್ರಿಗೆ ತುಂಬ ಕಠಿಣವಾಗಿ ಕೊಡಬೇಕಿದೆ. ಯಾಕಂದ್ರೆ ಒಂದು ಜೀವ ತೆಗೆಯುವುದು ಯಾರ ಕೈಯಲ್ಲಿಲ್ಲ. ಒಂದು ಜೀವ, ಒಂದು ಆಸ್ತಿ, ಅಂತಸ್ತು ಅಂತ ನೋಡ್ತಾರೆ. ಎಷ್ಟೋ ಜೀವಗಳನ್ನು ತೆಗಿತಾರೆ. ಅಂಥದ್ರಲ್ಲಿ ಬಂಧು ಬಳಗವನ್ನು ನಿರ್ದೇಕವಾಗಿ ಕೊಲ್ತಾರೆ ಅಂದರೆ ಎಂಥ ಮನುಷ್ಯ ಆಗಿರ್ಬೋದು ಅವರು. ರಾಕ್ಷಸ ಗುಣ ಆಗಿರ್ಬೋದು. ಅಂತ ಯಾವತ್ತು ಏನೇ ಆಸ್ತಿ ಪಾಸ್ತಿ ಎಲ್ಲ ಯಾವುದಕ್ಕೂ ಸಹ ಜನಗಳು ಒಂದು ಮಾರು ಹೋಗ್ಬಾರ್ದು. ಯಾಕೆಂದರೆ ಆಸ್ತಿ ಇವತ್ತು ಬರ್ತದೆ, ದೊಡ್ಡ ಕಾಸು ಇವತ್ತು ಬರ್ತದೆ. ಅದರಲ್ಲಿ ಇಂಥ ಒಂದು ತಂದೆ ತಾಯಿ, ಯಾಕೆ ಬಾಳಿ ಬೆಳಗಬೇಕಾದ ಹುಡುಗ, ಅದರಲ್ಲಿ ಸಹ ಆ ತಂದೆ ತಾಯಿ ಕಾಣದೆ ಎಷ್ಟು ದುಃಖದಲ್ಲಿದ್ದು. ಈಗ ಹಾಗೆ ಗೊತ್ತಾಗಿ ಈಗ ದೊಡ್ಡಪ್ಪನನ್ನೇ ತಂದೆ ತಾಯಿ ಅಂತ ಅನಿಸ್ಕ. ಆದರೆ ಇರಲಿ, ಅದೇ ತಂದೆ ತಾಯಿ ಆದರೂ ಸಹ ಆ ತಂದೆ ತಾಯಿಗೆ ಒಂದು ನಿರ್ದೇಕ್ಷಣವಾಗಿ ಒಂದು ಕಡ್ದು ಹೋಗಿರುವ ಆ ವ್ಯಕ್ತಿ ಇವತ್ತು ಇಲ್ಲ. ಹೌದು, ಇವತ್ತಿಲ್ಲ. ಆದರೆ ಇವ್ರ ಕಷ್ಟ ಏನಿದೆ, ಇವು ಬೆಳೆದು ಬರಬೇಕಾದ್ರೆ ಎಷ್ಟು ಕಷ್ಟ ಇದೆ. ಈ ಚಿಕ್ಕ ಮನೆಯಲ್ಲಿ ಎಲ್ಲೂ ಅಲ್ಲಿಲ್ಲ. ಅದರ ದೊಡ್ಡಪ್ಪ ಸಾಲ ಅದೆಲ್ಲ ಮಾಡಿಕೊಂಡು ಚಿಕ್ಕ ಮನೆಯಲ್ಲಿ ಇದ್ಕೊಂಡು ಇವರನ್ನು ಇಷ್ಟು ಈ ಮಟ್ಟಕ್ಕೆ ತರಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ. ಆದರೆ ಆ ರಕ್ತದ ಮಡುವಿನಲ್ಲಿರುವ ಈ ಮಗುವನ್ನು ನೋಡಿದರೆ ತುಂಬ ದುಃಖ ಆಗ್ತದೆ ಬಂಧುಗಳೇ. ಈಶ್ವರಣ್ಣ ಇಲ್ಲಿವರೆಗೆ ಬಂದು ನನಗೆ ದೊಡ್ಡ ಖುಷಿ. ಅದು ನನ್ನಂತ ಒಬ್ಬ ಹೇಗೆ ಬಂದು ಕೃಷ್ಣ ಬಂದಾಗೆ ಅಷ್ಟೇ ಅವಲಕ್ಕಿ ತಂದಿದ್ದೀನಿ ಅಷ್ಟೇ. ಯಾಕೆಂದ್ರೆ ನನ್ನ ಹತ್ರ ಕೊಡುವಷ್ಟು ಏನಿಲ್ಲ, ನನ್ನ ಸ್ನೇಹ ಖಂಡಿತವಾಗಿದೆ ನಿಮ್ಮೊಟ್ಟಿಗೆ. ಯಾಕೆಂದ್ರೆ ನಿಮ್ಮ ಕಷ್ಟ ಹೇಳಲಿಕ್ಕೆ ಇನ್ನೂ ಸಹ ಇದೆ, ಕೇಳಲಿಕ್ಕೆ ಉಂಟು, ಇನ್ನು ಸಹ ಹೇಳ್ಬೇಕು. ಈಗ ನಮ್ಮ ಮನೆ ಒಳಗೆ ನೋಡಿಬಿಡಿ, ಯಾಕಂದ್ರೆ ಯಾವ್ದು ಉಳಿಬಾರದು, ಎಲ್ಲವೂ ಕೂಡ ಖಂಡಿತವಾಗಿ ಲೈಟ್ ಎಲ್ಲ ಹಾಕೊಳ್ತೀನಿ ನೋಡಿ. ನೋಡಿ ನಾವು ನೋಡಿ ಬನ್ನಿ ಸ್ನೇಹಿತರೆ, ಇವತ್ತು ನಾನು ನಮ್ಮ ಸ್ನೇಹಿತರ ಮನೆ ನೋಡಿ,
ನಮ್ದು ಸಿಂಪಲ್ ಲೈಫ್ ಫ್ಯಾನ್ ಚಿಕ್ಕದಾಗ್ತದೆ, ಕೈ ತೆಗುದಿಲ್ಲ. ನೋಡಿ ನೀವು ಹೈಟ್ ಬೇರೆ ಇದೀರಿ, ಹುಷಾರು. ಚಿಕ್ಕ ಮನೆ ನೋಡಿ, ಚಿಕ್ಕ ಮನೆಯಲ್ಲಿ ಒಂದು ನೋಡಿ 10 ಅಡಿ ಜಾಗ, ನೆಲ ನೋಡಿ, ನೆಲದಂಗಿ ಇಲ್ಲೇ ಮಲಗ್ತಾರೆ. ಒಂದು ಏನಿಲ್ಲ, ಚಿಕ್ಕದಾಗಿದೆ ನೋಡಿ. ಇಲ್ಲಿ ಇದು ಮೇಲ್ಗಡೆ ಹಂಚಿ, ಬನ್ನಿ ಒಳಗಡೆ ಹೋಗ್ಬೋದು ಅಡಿಗೆ ಮನೆ. ನಮ್ಮ ಅಮ್ಮ ಇದ್ದಾರೆ, ಇವ್ರನ್ನ ಅಮ್ಮ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ಆಗ್ಲಿ. ನಮ್ಮ ತಾಯಿ, ಅವ್ರಿಗೆ ಹೇಗೆ ತಾಯಿ ನನಗೂ ತಾಯಿ ಅಂತ ಒಂದು ತಾಯಿ ಜನ್ಮ ರೆಡಿ ಮಾಡಿದ್ದಾರೆ ಎಲ್ಲ. ಇವತ್ತು ಕೋಳಿ ಪದಾರ್ಥ ಉಂಟಾ ಏನಲ್ಲ ಅಮ್ಮ? ಕೋಳಿ ಪದಾರ್ಥ ರೆಡಿ ಮಾಡ್ತಾ ಇದ್ದಾರೆ. ಅಮ್ಮ ತುಂಬಾ ಚೆನ್ನಾಗಿ ಅಡಿಗೆ ನೋಡಿ, ಇಲ್ಲಿ ನೋಡಿ, ನಮ್ಮಲ್ಲಿ ಹೊಸವಾದ ಸ್ಟವ್ ಇಲ್ಲ ನೋಡಿ, ಇದ್ರಲ್ಲಿ ನಾವ್ ಇಲ್ಲೇ ಅಡಿಗೆ ಮಾಡೋದು. ಒಳ್ಳೆ ಊಟ ಇವತ್ತು ಮಾತ್ರ. ಯಾಕೆ ಅಡಿಗೆ ಅಂದ್ರೆ ಇದು ಇಂಥದೊಂದು ನಾವು ಮುಂಚೆ 10-30 ವರ್ಷ ಹಿಂದ್ಗಡೆ ಎಲ್ಲ ನೋಡಿದ್ದೆಲ್ಲ ಆ ರೀತಿ ಎಲ್ಲ ಇವತ್ತಿದೆ ನೋಡಿ. 30 ವರ್ಷ ನಮ್ಮ ಅಜ್ಜಿ ಮನೆಗೆ ಹೋದ್ರೆ ಅಲ್ಲಿ ಸೌದೆ ಹಾಕಿ ಅನ್ನ ಮಾಡುದು. ಜಾಸ್ತಿ ಅಂತ ಗೊತ್ತುಂಟ ಈಶ್ವರಣ್ಣ, ನಮ್ಮ ಅಮ್ಮನಿಗೆ ಗ್ಯಾಸ್ ಅಲ್ಲಿ ಅಡಿಗೆ ಆಗುದಿಲ್ಲ. ಆಲ್ಮೋಸ್ಟ್ ಅವರು ಇಲ್ಲಿ ಜಾಸ್ತಿ ಇಲ್ಲೇ, ಅದು ಏನೋ ಒಂದು ಅರ್ಜೆಂಟ್ಗೆ ಮಾತ್ರ. ಈಗ ಇಲ್ಲದ್ರೆ ಇಲ್ಲೇ ಅಡಿಗೆ ಮಾಡುದು. ಯಾಕಂದ್ರೆ ಅವರಿಗೆ ಗ್ಯಾಸ್ ಅಲ್ಲಿ ಅದು ಆಗುದಿಲ್ಲ. ಅದು ಮುಂಚೆಯಿಂದಲೂ ಅಷ್ಟೇ ಆರೋಗ್ಯಕ್ಕೆ ಕೂಡ ಹಾನಿಕರ ಅಂತೇಳಿ ಅವರ ಮೈಂಡ್ ಅಲ್ಲಿ ಉಂಟು. ಹೌದು, ಒಳ್ಳೇದು ನೋಡಿ. ಈಗ ನಮ್ಮ ಜನರೇಷನ್ ಅಲ್ಲಿ ನೋಡ್ಬೇಕು, ಇಂತ ಒಂದು ಅಡಿಗೆ ಮಾಡ್ಬೇಕು. ನಮ್ಗೆ ಎಷ್ಟು ದೊಡ್ಡ ಹಣ ಬಂದ್ರು ಸಹ ಚಿಕ್ಕದಾಗಿ ಹೊರಗಡೆ ಒಂದು ನೀವು ಇಂಥದೊಂದು ಅಳವಡಿಸ್ಕೊಳ್ಬೇಕು. ಈಗ ನೀವು ನಮ್ಮ ಅಮ್ಮನ ಹತ್ರ ಕೇಳಿ, ನಾನು ಅವರಿಗೆ ಹೇಗೆ ಸಿಕ್ಕಿದೆ, ಯಾವ ತರ ನನ್ನನ್ನು ಅವ್ರು ತಂದು ಸಾಕಿದ್ರು ಅಂತ ಕೇಳಿ ನೋಡ. ಖಂಡಿತವಾಗಿಯೂ ಈ ತಾಯಿಯನ್ನ ನೋಡಿದ ನನ್ಗೆ ದೇವತೆ ನೋಡಿದಂಗೆ. ಯಾಕಂದ್ರೆ ದೇವರನ್ನು ಆ ಗುಡಿಯಲ್ಲಿ ನೋಡ್ತೀನಿ, ಇವತ್ತು ಈ ತಾಯಿಯನ್ನು ಇಲ್ಲ ನಾನು ಕಣ್ಣಾರೆ ನೋಡ್ತೀನಿ. ಯಾಕಂದ್ರೆ ನಿಮ್ಮ ಒಂದು ಕಷ್ಟ, ಆ ರಕ್ತ ಅಂದ್ರೆ ಆ ಒಂದು ಜೀವ ಹೋಗುವ ಇದರಲ್ಲಿ ಸಹ ಬಂದು ಸಾಕಿದಾರಂದ್ರೆ ಇಂಥ ಮಹಾತಾಯಿ ಅವರಿಗೆ ಅಣ್ಣಂಗೆ ನಾನು ಕೈ ಮುಗಿದು ವಂದಿಸ್ತಾ ಇದ್ದೇನೆ. ಒಂಜಿ ರಕ್ತ ಮಂಡ ಒಂಜಿ ಆನ ಸಂಬಂಧ ದೊಡ್ಡಪ್ಪನಗಳು ಬತ್ತು, ಆನ ಅಪ್ಪ ಅಮ್ಮನೊಂದು ಮಲ್ತದು ಕೆರ್ದು ಮೇರು ಒಂಜಿ ದಿನ ಇಡೀ ನೆತ್ತಿರ ಪಂಡಾಡ ಭಯಂಕರ ಒಂಜಿ ದುಃಖ ಸಂಗತಿ. ಆ ಬಾಲೆ ಬದುಕದಿನ ಮಂಡ ನಿಕಲ ಒಂಜಿ ಆ ಭಾಗ್ಯ ಪಂಡ ಅಂಚಿರ ನಿಕಲ ಲಸಂಬತ್ತಿದ ಮಂಡ ಸಾಂಕದಾರ ಆಯ್ತರ ಅಡ್ಡ ಪಾತ್ರ ಇರ್ಪ ನೋಡು. ಆ ಬಾಲೆ ಎಂಚೆತ್ತನು ಒಲ್ಪ ಎತ್ತನು ಈನ ಆದಿತ್ತನು ಪಂಡ 30 ವರ್ಷ ತುಂಬ ಏತ್ ಕಷ್ಟೊಡುತ್ತೀರಿ ಇತ್ತೇನೇ ಈತ್ ಕಷ್ಟೊಡಲೇರು ಮಗ ನಮ್ಮ ಬಾಕಿಂದ ಈ ಸೈಡ್ ಪೂರ ಕಂಪ್ಲೀಟ್ ಇರ್ಲೆ ಬಿರಿ ಬಿಚ್ಚಿ ಬೋತು ಯಾಪ ಬೂರುನಂದೇ ಗೊತ್ತಾಪ ಅಂಚಿನ ಇಲ್ಲಡ ಮಗಲೇರು ಅಂಚಾದ ಈ ಮಹಾತಾಯಿಡ ಒಂಜಿ ರಡ್ಡು ಪಾತ್ರೆ ಅಂಕೆ ಏನೊಂದುಲ್ಲೆ ಈ ಬಾಲ್ಯದ ಒಂಜಿ ರಡ್ಡು ಕಷ್ಟ ನಿಗಲ್ ರಡ್ಡು ಪಾತ್ರೆ ಪನ್ಲೆ ಅಮ್ಮ ಎಂಕಳ ಸೊರುಟೆ ಮುಗಳು ದೇವಪ್ರಸಾದ್ ಒಂದುಲ್ಲೇರು ರೈಟ್ ರಾತಿ ತೆರೆಂಬೇರು ಎಂಕಲ್ನಾರು ಅಂಚ ಎಂಕಳ ಮೂಳೆ ಇತ್ತ ಇಲ್ಲಲ್ಲಿ ಗಲಾಟೆ ಅಂಡು 4 ಜನ ತೀರ್ಪೋತಿ ಏತ್ ವರ್ಷದ ಮುಂದು ಅವು 33 ವರ್ಷ ಕರೆಂಟ್ 33 ವರ್ಷ 2 ವರ್ಷ 2 ತಿಂಗಳು ಆತಿತ್ತು 2 ವರ್ಷ 2 ತಿಂಗಳದ ಬಾಲೆ ದಾಲ ಗೊತ್ತಾ ಬುಜಿ ದಾಲ ಗೊತ್ತಿಜ್ಜಿ ಅಂಚ ಅಲ್ಲಿ ಮಾತ ಒಂದು ಮಾಲ್ತದ ಕೇಸು ಮಾತಾಂಡು ಕೇಸು ಆತು ಒಂಜಿ ಮುಗ್ಲರ ಎನ್ನ ಮಾಹಿತಿ ಅಡಿಕ್ಲರ ಜನ ಗುಂಡು ಒಂದು ಕೊಡಗುಡು ಐನಂದದೆ ಅಂದ ಚೆಂಬು ಗ್ರಾಮ ಅಂಚ ಎನ್ನ ಮಗಳು 2 ಜನ ಆಸ್ಪತ್ರೆ ಕೊಂಡು ಪೋಯಿರು ಬುಕ್ಕ ಮೋಜಿ ಎನ್ನ ಮಾಮಿ ಸಮ್ಮಳೆ ಬುಕ್ಕ ನಮ್ಮ ಮೂಜಿ ಕೊಳ ಆತಿತ್ತು ಬುಕ್ಕ ಎನ್ನ ಮೈತಿನ ಎಲ್ಲಿ ಅಲ್ಲಿ 4 ಜನ ಕೊಲೆ ಆತನೈತೆ ಅಂದ ಆ ಜನ ಅಂದ್ ಗೊತ್ತು ನಂಗೆ ಕೇಂದ್ರ ಬರ್ತದೆ ಬೆಟ್ಟಾತು ಆಸ್ಪತ್ರೆ ಕೊಂಡು ಮಾಡ್ತೇವೆ ಬಕಾಕಲ್ ತೀರಿಯರು ನಾವು ಒಟ್ಟು 4 ಜನ ತೀರ್ದು ಹೋಗ್ತೀರು 4 ಜನ ತೀರ್ಬೋತೀರು ಬಾರಿ ಮಲ್ಲ ಒಂದು ಅವಗಡೆಗೆ ಆ ಉಷೇಡು ಆ ಕೊಡಗು ಗ್ರಾಮಡು ಆತಿ ನಾವು ಹತ್ತಿ ಮಲ್ಲ ದುರಾಂತ ಬಂಡ ಆತ್ಮಲ್ಲ ಒಂದು ಕೊಲೆ ನಡೆದಿನ ಪ್ರಥಮ ಬಾರಿ ಅಲ್ಲ ಆತ್ಮಲ್ಲ ಅಂದಂದು ಅಂಚ ಆತಿತ್ತಂದ್ರೆ ಅಂಚ ಅಗ್ಲ ಆಸ್ಪತ್ರೆ ಇಪ್ಪಣಾಗ ಆಸ್ಪತ್ರೆ ಇಂಬೇನಪ್ಪ ಉಳ್ಳೇ ಇತ್ತೆಲ್ಲ ಆನಲೆ ತೊಗೊತಿರು ಇಂಬೆ ಆನ ಅಜ್ಜಿಲ್ಲ ಕೊಂಡು ಹೋತಿತ್ತೇರು ಗಲಾಟೆದ ಸಮಯ ಆತ ಅಲ್ಲಿ ಓನ್ಯಾರ ಬಲ್ಲಿ ಹೊಂಡತ್ತು ಅಲ್ಲಿ ಕೊಂಡು ಹೋತಿತ್ತೇರು ಒಂಜಿ ವಾರೊಟ್ಟು ಆಯನ ಅಪ್ಪ ಬತ್ತೆ ಆಯನ ಅಪ್ಪ ಬತ್ತದು ಬೆಂತ ಯಾರಂದು ಹೋತಾನಾಗ ಇಂಬೆ ಬುಲ್ತದು ಕಂಡವಟ್ಟೆ ಬುಲ್ತೆಗೆ ಅಗ್ಲು ಆಯನ ಒಂಜಿ ತರ ಏರು ಎನ್ನ ಮೈತನೆ ಒಳ್ಳೇತ ಅಣ್ಣನಪ್ಪ ಆಯನ ಈ ತರ ಉಯ್ಯರಾಗ್ಲೆ ಮಗಳು ತೀರ್ಬೋತಿತ್ತಲ್ಲ ಅಂಚ ಸೀದಾ ಕಲ್ಲಡಿ ಬತ್ತೆ ಬತ್ತದು ಆಯ್ ಬತ್ತು ಒಂಜಿ ಅರ್ಧ ಗಂಟೆಲ್ಲ ಒಂದು ಇಂಬೆ ಅಲ್ಲೇ ತೀರಲ್ತು ಇಂಬೆನ ಚಿಕ್ಕ ಮಳೆ ಆತಲ್ಲ ಅಲ್ಲೇ ಹತ್ತದು ಬಾಳೆ ಬುಲ್ತದು ಪೂರ ಕಣ್ಣು ಮೈ ಕೈ ಪೂರ ಮಣ್ಣು ಮುರ್ಕುತ್ತಪ್ಪವು ಆಗ್ಲಿ ನಾವು ಅದನ್ನ ಮಣ್ಣು ಮಣ್ಣದ ಜಾಗ ನಂಚಿ ನಾವು ಇಲ್ಲ ಐಟಿಂಬೆ ಬೂರ್ತು ಬರಿಲ್ತು ಬೂಳ್ತು ದಾನೆ ಪೂರ ಮಾಲ್ತಂತು ಅಂಚನೆ ಲೆಗಾತು ಎಂಕಾಲ ಕಟ್ಟಿ ಕೊಟ್ಟಿದ್ರು ಕೈಡ್ತು ಎಂಕಾಲ ಜನ ಸಾಕು ತುಲ್ಯ
ಎರಡೂವರೆ ವರ್ಷದ ಬಾಲ್ಯ ಇದ ಮುಟ್ಟ ಈತ ಮಲ್ಲ ಒಂಜಿ ಶಿಕ್ಷಣ ಕೊಡ್ದು ಆ ಬಾಲೆಗ್ ಇತ್ತೆ ಒಂಜಿ ಎಡ್ಡೆ ಜಾಬ್ ಆವಡೊಂಡ ನಿಗಲ್ ಮಸ್ತ್ ಕಷ್ಟ ಮಲ್ದಾರು ಏನು ಎನ್ನ ಇಲ್ಲಲ್ಲಿ ಬೋಡ್ತನಾತ ಇತ್ತನಾಗ್ಲಿ ಅಂಡ ಮೂಳು ಬತ್ತದು ಏನು ಬೀಡಿ ಕಟ್ಟೊಂದಿತ್ತೆ ಆಯ್ತು ಬೊಕ್ಕ ಹಿಂಗೆ ಶಾಲೆ ಕಾಲೇಜ್ ಆಯ್ತಾ ಅಂಚ ಬೇರೆ ಊರಿಗೆ ದುಡ್ಡು ಕೆಲಸ ಅರ್ಧಾದ ಬೆಲೆ ಎತ್ತಿಜಿ ಬಂತು ಏನು ಇರು ಬೀಡಿ ಕಟ್ಟದು ಇಲ್ಲದ ಬೇಲೆ ಮಲ್ತದ್ದು ಆ ಬಾಲೆಯಿಂದ ಮುಟ್ಟ ಸಾಂಕದ ಈತ ಮಲ್ಲೆ ಮಲ್ತಾರು ಅಂಚ ನಿಗಲಿ ನಟ್ಟು ಮಸ್ತ್ ಕಷ್ಟ ನನ್ನೆಲ್ಲ ಇತ್ತ ನಿಗಲ್ದ 35 ವರ್ಷ ಅಂಡ್ ಇಲ್ಲ ಬಾಡಿಗೆ ಇಲ್ಲಡ ಉಲ್ಲರು ಜನಕಲೆ ಗೊತ್ತುಜಿ ನಿಗಲಿ ಏತ್ ಕಷ್ಟ ಉಲ್ಲರ್ ಅಂದು ಜನಕಲೆ ಗೊತ್ತು ಜಾರ್ ಪಂಡ ಒಂಜಿ ಮಲ್ಲ ಟಿವಿ ನ್ಯೂಸ್ ನೋಟ್ ಉಳ್ಳೇರು ಜನಕುಲು ಎನ್ನಿರು ಆರು ಮಲ್ಲ ಇಲ್ಲಡು ಉಳ್ಳೇಡು ಮಲ್ಲ ಒಂಜಿ ಬಂಗ್ಲೆಡು ಉಳ್ಳೇರು ಅಂದು ಆಂಡ ನಿಗಲ್ ಇಲ್ಲ ಪರಿಸ್ಥಿತಿ ಇದೆ ಬತ್ತನೇ ಗೊತ್ತಾಪಿನಿ ಈ ಸೈಡ್ ಅರ್ಧ ಗೋಡೆ ಬೂರುಂಡು ಯಾಪ ಬೂರುಂಡಂದೇ ಗೊತ್ತಾಪಿ ಅಂಚಿನ ಇಲ್ಲಡು ಉಳ್ಳರು ನೋಡಿ ಬಂಧುಗಳೇ ಇಂಥ ಒಂದು ಕಷ್ಟದಲ್ಲಿ ಸಹ ಕೆಲವು ನ್ಯೂಸ್ನವ್ರು ಇರ್ತಾರೆ ಅದರಲ್ಲಿ ಸಹ ಈ ಮಗ ನೋಡುವಾಗ ನನಗೆ ದುಃಖ ಆಗ್ತದೆ ಯಾಕೆಂದರೆ ಈ ತಾಯಿ ಈ ಕಣ್ಣೀರು ಬರ್ತದೆ ದಯವಿಟ್ಟು ಎಲ್ಲ ನೋಡುವ ಸಂದರ್ಶಕರು ಸಹ ಇದನ್ನು ನೋಡ್ಕೊಳ್ಬೇಕು ಯಾಕೆಂದರೆ ಒಂದು ನ್ಯೂಸ್ನಿಂದ ಒಂದು ಬರೋ ದೊಡ್ಡವರು ಇರ್ತಾರೆ ಕಷ್ಟದಲ್ಲಿರ್ತಾರೆ ಆದರೆ ಈ ಮಗ 30 ವರ್ಷದಿಂದ ಒಂದು ತನ್ನ ತಂದೆ ತಾಯಿಯನ್ನು ಕಳ್ಕೊಂಡಿದ್ದು ಆದರೆ ಕೊನೆಗೆ ತನ್ನ ದೊಡ್ಡಪ್ಪನನ್ನೇ ತಂದೆ ತಾಯಿಯನ್ನು ತಿಳ್ಕೊಂಡು ಈಗ ಆ ತಂದೆ ತಾಯಿಗೆ ಆ ಪ್ರೀತಿಯನ್ನು ಕೊಡ್ತಾ ಇದ್ದಾರೆ ಇಂಥ ಒಂದು ಮಗನನ್ನು ಜನಗಳು ಆಶೀರ್ವದಿಸಬೇಕು ಯಾಕೆಂದರೆ ಇವರೊಂದು ನ್ಯೂಸ್ ನೋಟ್ ಔಟ್ ಚಾನಲ್ ಬಂದಿದ್ದಾರೆ ಈಗ ಅದರಲ್ಲೂ ಸಹ ಅವ್ರು ಬರುವ ಒಂದು ಕಷ್ಟ ನೋಡಿದರೆ ದುಃಖ ಆಳ್ಬೇಡ ಯಾಕೆಂದರೆ ಇಂಥ ಕಷ್ಟ ನನ್ನ ಮಗನ ಸಹ ಪ್ರಾಯ ಅದರಲ್ಲಿ ಕೇಳಿದೆ ನನ್ನ ಮಗನಿಗೆ 25 ವರ್ಷ ನಾನು ಕಳ್ಕೊಂಡಿದ್ದೆ ಅದರಿಂದ ಜನಗಳು ಆದಷ್ಟು ಪ್ರೋತ್ಸಾಹಿಸಬೇಕು ಆದಷ್ಟು ಇವರ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಶೇರ್ ಮಾಡಬೇಕು ಇಂಥ ಕಷ್ಟದಿದ್ದ ಒಂದು ನ್ಯೂಸ್ನಲ್ಲಿ ಎಷ್ಟು ಕಷ್ಟದಲ್ಲಿರ್ತಾರೆ ಎಲ್ಲರೂ ಸುಖದಲ್ಲಿರೋದಿಲ್ಲ ಈ ದುಃಖ ನೋಡಿದರೆ ಗೊತ್ತಾಗ್ತದೆ ಯಾಕೆಂದರೆ ಈ ಹಳೆಯ ಮನೆಯಲ್ಲಿ ಸಹ ಒಂದು 30 ವರ್ಷದಿಂದ ಇದ್ದಾರೆ ಇವರಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಪ್ರೋತ್ಸಾಹಿಸಿ ಅಂತ ಎಲ್ಲರ ನಾ ಬಂಧುಗಳಲ್ಲಿ ಸಹ ಕೇಳ್ತಾ ಇದ್ದೀನಿ ಆದರೂ ಸಹ ಅವ್ರದ್ದು ಏನು ಒಂದು ಈ ಕಷ್ಟ ಇದೆ ಇದಕ್ಕೆ ನೀವು ಕಮೆಂಟ್ಸ್ ಬಾಕ್ಸಲ್ಲಿ ಅವರಿಗೆ ಮೆಸೇಜ್ ಮಾಡಿ ಕಮೆಂಟ್ಸ್ ಹಾಕಿ ಎಷ್ಟು ಕಷ್ಟ ಇದೆ ನೋಡಿ ಖಂಡಿತವಾಗಿಯೂ ಅವರ ಬಗ್ಗೆ ನೀವು ಮಾತಾಡಬೇಕು ಕೇಳಬೇಕು ನೀವು ಮೆಸೇಜನ್ನು ಮಾಡಬೇಕು ಎಲ್ಲ ಯಾಕೆ ಇವತ್ತು ಇವ್ರ ಮನೆ ನನ್ನ ಮನೆಗೆ ಎಲ್ಲ ನ್ಯೂಸ್ ಚಾನಲ್ ಬಂದಿದೆ ಆದರೆ ಇವತ್ತು ಪ್ರಥಮ ಬಾರಿ ನಾನು ಎಲ್ಲೂ ಹೋಗಿಲ್ಲ ನಾನು ಎನ್ಸ್ಕೊಂಡೆ ನ್ಯೂಸ್ ನೋಟ್ ಔಟ್ನ ಒಂದು ಸಂಸ್ಥಾಪಕರು ನನ್ನ ಮನೆಗೆ ಬಂದು ಕಷ್ಟದಲ್ಲಿ ಬಂದಾಗ ಜನಗಳಿಗೆ ಎಷ್ಟು ದುಃಖದಲ್ಲಿದ್ದೆ ಅಂತ ಎಲ್ಲ ತೋರಿಸಿಕೊಟ್ಟಿದ್ರು ಆದರೆ ಅವ್ರ ಕಷ್ಟದಲ್ಲಿ ಎಷ್ಟಿದ್ದಾರಂತ ನೋಡಬೇಕಲ್ಲ ಯಾಕಂದ್ರೆ ನಾನು ಇದೇ ದಾರಿಯಲ್ಲಿ ಹೋಗೋ ಅವ್ರ ಮನೆ ನೋಡಿ ನನಗೆ ಶಾಕ್ ಆಯಿತು ಯಾಕಂದರೆ ನನ್ನ ಮನೆ ಸ್ವಲ್ಪ ಆದರೂ ಇದೆ ಅದಕ್ಕಿಂತ ತೀರಾ ಒಂದು 20-30% ಈ ಮನೆ 100ರಲ್ಲಿ ಏನು ಯಾವಾಗ ಆಗಲೇ ಬೀಳುತ್ತೆ ಈಗ ಬೀಳುತ್ತಾರ ಇದೆ ದಯವಿಟ್ಟು ಇವರಿಗೆ ಸಹಕರಿಸಿ ಯಾಕೆಂದರೆ ಯಾರಾದರೂ ಸಹಾಯ ಮಾಡುವವರು ಇಚ್ಛಿಸುವವರು ದಯವಿಟ್ಟು ಅವ್ರಿಗೆ ನಂದೊಂದು ರಿಕ್ವೆಸ್ಟ್ ಪಬ್ಲಿಕ್ ಜೊತೆಗೆ ನಾನು ಅಂದರೆ ನಾವು ಸ್ವಾಭಿಮಾನದಿಂದ ಬಹಳ ಬದುಕಿದ್ದೇವೆ ಪಪ್ಪ ಒಬ್ಬರಿಗೆ ಯಾರಿಗೂ ಕೂಡ ತೊಂದರೆ ಮಾಡಿದವರಲ್ಲ ಅವರ ಪಾಡಿಗೆ ಅವರು ಆದರೆ ಇದುವರೆಗೆ ನ್ಯಾಯಯುತವಾಗಿ ನನಗೆ ಬದುಕಲಿಕ್ಕೆ ಹೇಳಿಕೊಟ್ಟಿದ್ದಾರೆ ಶಿಕ್ಷಣ ಕೊಟ್ಟಿದ್ದಾರೆ ಬುದ್ಧಿ ಕೊಟ್ಟಿದ್ದಾರೆ ಬರೀಲಿಕ್ಕೆ ಶಕ್ತಿ ಕೊಟ್ಟಿದ್ದಾರೆ ನಿಮ್ಮಂಥ ಒಳ್ಳೆಯವರ ಒಡನಾಟ ಕೊಟ್ಟಿದ್ದಾರೆ ಹಾಗಾಗಿ ನನ್ನ ಹತ್ರ ನಾನು ಅಂದ್ಕೊಳ್ಳೋದು ನನ್ನ ಗುರಿ ಸೇರ್ಲಿಕ್ಕೆ ಜನರ ಆಶೀರ್ವಾದ ನನಗೆ ತುಂಬಾ ಇಂಪಾರ್ಟೆಂಟ್ ಅವರು ಇದ್ರೆ ಅಷ್ಟೇ ನಾವು ಇರ್ಲಿಕ್ಕೆ ಆಗುದು ಈಗ ಖಂಡಿತ ಸಿಲ್ವರ್ ಬಟನ್ ಬಂದಿದೆ ನಮಗೆ ಯೂಟ್ಯೂಬ್ ಅಲ್ಲಿ ಆ ಸಿಲ್ವರ್ ಬಟನ್ ಬರ್ಲಿಕ್ಕೆ ಕಾರಣ ಜನಗಳು ನೋಡಿ ಒಂದು ಸಬ್ಸ್ಕ್ರೈಬರ್ ಇಂದ ಅದು ಬಂದಿರೋದು ಸೊ ಆ ಸಬ್ಸ್ಕ್ರೈಬರ್ ಈಗ ನಮಗೆ ಟೋಟಲ್ ಆಗಿ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಎಲ್ಲ ಸೇರಿದ್ರೆ 3 ಲಕ್ಷ ಫಾಲೋವರ್ಸ್ ಇದ್ದಾರೆ ಈಗ ನಾನು ಕೇಳೋದೊಂದೇ ಜನಗಳ ಹತ್ರ ನೀವು ಆದಷ್ಟು ನಿಮ್ಮಿಂದ ನಮಗೆ ಅಂದ್ರೆ ಕೊಡುದು ಸಪೋರ್ಟ್ ಮಾಡಿ ಆ ಬೆಂಬಲ ನನಗೆ ಮುಖ್ಯ ಖಂಡಿತವಾಗಿಯೂ ನಾವಿದ್ದೇವೆ ನಮ್ಮ ಚಾನಲ್ ನಮ್ಮ ವಿಡಿಯೋ ನೋಡಿದ್ರೆ ನಾವು ಈಶ್ವರಣ್ಣನ ವಿಡಿಯೋ ಹಾಕ್ತೇವೆ ನೋಡಿ ಹಾಗೆ ಇನ್ನೊಬ್ಬ ಕಷ್ಟದಲ್ಲಿ ಇರ್ತದೆ ನೋಡಿ ಯಾಕೆ ನೋಡಿ ಅಂತ ಹೇಳ್ತೇನೆ ನಾನು ಕಷ್ಟದಲ್ಲಿ ಇದ್ದೇನೆ ನಾನು ಇನ್ನೊಬ್ಬರದ್ದು ಸ್ಟೋರಿ ಮಾಡುವಾಗ ನಾನು ಕಷ್ಟದವ ಅವನು ಕಷ್ಟದವ ಹಾಗೆ ನಾವು ಕಷ್ಟದವರು ಎಲ್ಲ ಬಗ್ಗೆ ಅದೀಗ ಖಂಡಿತವಾಗಿ ಹೌದು ಯಾಕೆಂದ್ರೆ ಈಗ ಕಷ್ಟ ಬಡವರಿಗೆ ನೋವು ಗೊತ್ತಾಗುದು ಯಾಕೆಂದ್ರೆ ಬಡವರ ನೋವು ಬಡವರ ದವಡೆ ಮೂಲ ಅಂತ ಹೇಳ್ತಾರೆ ಆ ಥರ ಕಷ್ಟದಲ್ಲಿದ್ದವ್ರಿಗೆ ಗೊತ್ತಾಗುದು ಯಾಕೆಂದ್ರೆ ಹಣದವರಿಗೆ ನಾನು ಒಂದು ವಿಚಾರ ಹೇಳ ಬಯಸ್ತೇನೆ ಯಾಕೆಂದ್ರೆ ಹಕ್ಕಿಯನ್ನು ನಾವು ದೊಡ್ಡದು ಮಾಡಲಿಕ್ಕೆ ಹಕ್ಕಿಯಾಗಿ ಒಂದು ಜನ್ಮ ಕೊಟ್ಟು ದೊಡ್ಡದಾಗ ರೆಕ್ಕೆ ಬಂದ ಮೇಲೆ ತನ್ನ ತಾಯಿ ಅದನ್ನು ಹೊರಗಡೆ ಆಗ್ತದೆ ಯಾಕೆಂದರೆ ನೀನು ದುಡ್ಕೊಂಡು ಬಂದು ತಿನ್ನಂದು ಇವತ್ತು ನೋಡಿ ನಾವು ದೊಡ್ಡ ಹಣ ಇದ್ದವರು ತಮ್ಮ ಮಕ್ಕಳು ದೊಡ್ಡ ಹಣ ಇದ್ದವರು ಏನು ಮಾಡ್ತಾರೆ ಅಪ್ಪ ಅಮ್ಮ ಆಸ್ತಿ ಮಾಡಿಟ್ಟು ಮಕ್ಕಳಿಗೆ ಮಾಡಬೇಕು ಅಂತ ಆಸ್ತಿ ಮಾಡ್ತಾ ಹೋಗ್ತಾರೆ ಆ ಮಕ್ಕಳು ಸರಿಯಾಗಿ ಒಂದು ನಮ್ಮ ದೇಶದಲ್ಲೇ ಆಗಲಿ ಎಲ್ಲೇ ಸರಿಯಾಗಿ ಇರೋದಿಲ್ಲ ಅದರಿಂದ ಕಷ್ಟದಿಂದ ಬಂದ ಹುಡುಗರು ನೋಡಿ ಆ ತಂದೆ ತಾಯಿ ಚಿಕ್ಕ ವಯಸ್ಸಲ್ಲಿ ಒಂದು ದುಡಿಯಲ್ಲಿ ಕಲಿಸಿದಾಗ ಆ ಮಕ್ಕಳು ಇಂಥ ಒಂದು ಪ್ರೌಢವ್ಯವಸ್ಥೆ ಬಂದು ತಾನ್ನ ಒಂದು ಕಾಲ ಮೇಲೆ ನಿಲ್ತಾರೆ ಇದಕ್ಕೆ ಉದಾಹರಣೆಯಾಗಿ ಇವರೇ ಯಾಕೆಂದ್ರೆ ನಮ್ಮ ಪಪ್ಪ ಅಮ್ಮ ಆಸ್ತಿ ಮಾಡಿ ಇಡ್ಲಿಲ್ಲ ನನಗೆ ಶಿಕ್ಷಣ ಮಾತ್ರ ಕೊಟ್ಟು ಅದೇ ಅವರ ಆಸ್ತಿ ಅದು ಬಿಟ್ರೆ ಬೇರೆ ನಮಗೆ ಆಸ್ತಿ ಇಲ್ಲ ಇವತ್ತು ನೋಡಿ
ಖಂಡಿತವಾಗಿ ಇಂಥ ಒಂದು ಮಕ್ಕಳನ್ನು ಪಡೆದ ಆ ತಾಯಿ ಇಹಲೋಕದಲ್ಲಿ ಇರ್ಬೋದು. ಈ ತಾಯಿ ಅದರ ಒಂದು ಫೋಟೋ ತೋರಿಸಿ ನೋಡಿ, ಒಂದು ಕತ್ತಿ ಏಟಿಗೆ ಬಲಿಯಾದ ಇವರ ತಾಯಿ ನೋಡಿ, ಸುಮಾರು 30 ವರ್ಷದ ಹಿಂದೆ. ಇವತ್ತು ಅವರು ದೇವರ ಪಾದ ಸೇರಿರ್ಬೋದು. ಆ ದೇವರಿಗೆ ನಾನು ಪ್ರಾರ್ಥನೆ ಮಾಡ್ತೀನಿ ಇಷ್ಟೇ, ಅವರಿಗೊಂದು ಆ ಮಕ್ಕಳಿಗೆ ಒಂದು ಈ ತಾಯಿಗೆ ಒಂದು ಸಹಿಸಿಕೊಳ್ಳುವ ಶಕ್ತಿ ಕೊಡಲಿ ಅಂತ ನಾನು ಪರಮಾತ್ಮನ ಪ್ರಾರ್ಥಿಸ್ತೀನಿ. ಯಾಕೆಂದರೆ ಈ ತಾಯಿ ಇವರನ್ನು ಬಿಟ್ಟು 30 ವರ್ಷ ಆಗಿದೆ. ಆದರೆ ಆ ತಾಯಿಯ ಒಂದು ನಿವೇದನೆಯನ್ನು ಈ ತಾಯಿ ಈಗ ನೆರವೇರಿಸಿದ್ದಾರೆ. ಅದರಿಂದ ಇವರಿಗೆ ಸಹ ಒಂದು ಆ ಶಕ್ತಿ ಬರಲಿ. ತನ್ನ ತಾಯಿಯನ್ನು ಕಳ್ಕೊಂಡು ಹೋದ್ರೂ ಸಹ ಈ ನಮ್ಮ ದೊಡ್ಡಪ್ಪನೇ ತನ್ನ ತಾಯಿಯನ್ನು ತಿಳ್ಕೊಂಡಿದ್ದೆ. ಅಂಥದ್ರೊಂದರಲ್ಲಿ ಇವರು ಒಳ್ಳೆಯದಾಗಲಿ ಅಂತ ನಾನು ಬಯಸ್ತಾ ಇದ್ದೇನೆ. ಇದು ನಮಗೆ ಯೂಟ್ಯೂಬಿಂದ ಬಂದದ್ದು. ಓ, ಜನಗಳ ಆಶೀರ್ವಾದ ಇದು. 1 ಲಕ್ಷ ಜನ ನಮ್ಮ ಚಾನೆಲ್ ಸೇರಿದ್ದಕ್ಕೆ ನಮಗೆ ಇದನ್ನು ಕೊಟ್ಟಿದ್ದಾರೆ, ಸಿಲ್ವರ್ ಬಟನ್ ಪ್ಲೇ ಅಂತ. ಇದು ಅಮೆರಿಕದಿಂದ ಬಂದು ಅದು ಫಸ್ಟ್ ಜರ್ಮನಿಗೆ ಹೋಗಿ ಅಲ್ಲಿಂದ ದುಬೈ ಟು ಬ್ಯಾಂಗ್ಳೂರಿಂದ ಮಂಗಳೂರು ಬಂದು ಮಂಗಳೂರಿಂದ ಸುಳ್ಯಕ್ಕೆ ಸೇರಿದೆ. ಕಂಗ್ರಾಚುಲೇಷನ್ ಜನಗಳೇ. ನೋಡಿ, ನಮ್ಮ ಎಲ್ಲ ಬಂಧುಗಳು ಸಹ ಒಂದು ಆಶೀರ್ವಾದದಿಂದ 1 ಲಕ್ಷ ಜನ ಸಬ್ಸ್ಕ್ರೈಬ್ ಆಗಿದ್ದಕ್ಕೆ ಇವತ್ತೊಂದು ಅವರಿಗೊಂದು ಸಿಲ್ವರ್ ಬಟನ್ ಬಂದಿದೆ. ಸರ್, ಇದರಲ್ಲಿ ಏನ್ ಮಾಡಿದ್ದೇವೆ ಅಂದ್ರೆ, ನಾವು ಇದನ್ನ 1 ಸಬ್ಸ್ಕ್ರೈಬರ್ ನಮಗೆ ಶುರುವಾಗಿದ್ದು ದೊಡ್ಡಡ್ಕದಿಂದ ಶುರುವಾಯಿತು. ಅಲ್ಲಿಂದ ನಾವು ನಿಲ್ಲಿಸಲೇ ಇಲ್ಲ, ಕಂಟಿನ್ಯೂ ಕೊರಗಜ್ಜನ ಆಶೀರ್ವಾದದಿಂದ ಕಂಟಿನ್ಯೂಸ್ ನಾವು ಸ್ಟೋರಿ ಮಾಡಿ 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 ಈಗ 1 ಲಕ್ಷಕ್ಕೆ ತಲುಪಿ 1,05,000 ಸಬ್ಸ್ಕ್ರೈಬರ್ ಉಂಟು. ನಮ್ಮ ಪ್ರತಿ ವಿಡಿಯೋ ಕೂಡ ಮಿನಿಮಮ್ 25,000, 30,000, 10,000 ಅಂತೂ ವ್ಯೂವರ್ಸ್ ಇದ್ದೇ ಇರ್ತಾರೆ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ, ಹೇಮಂತ್ ಸಂಪಾಜಿ ಅವರು ಇಂತಹ ಕಾರ್ಯಕ್ರಮವನ್ನು ಒಳ್ಳೆ ಮಾಡ್ತಾರೆ ಅಂತೇಳಿ ಜನ ನೋಡ್ತಾ ಇರ್ತಾರೆ. ಸೊ ನಾನೆಲ್ಲರೂ 2 ದಿವಸ ಪ್ರೋಗ್ರಾಮ್ ಕೆಲವರು ಕೇಳ್ತಾರೆ, ನಿಖಿಲ್ ದಾನೆ ಬಾರಿ ಬರೋದಿಜ್ಜರದ ಓಡೆ ಬೋಯರ್ ಅಂತ ಕೇಳ್ತಾರೆ. ಖಂಡಿತವಾಗಿ ಅಂದ್ರೆ ಜನ ಕೇಳ್ತಾರೆ ಅಂತ ಅದರ ಅರ್ಥ ಜನ ನಮ್ಮ ಕಾರ್ಯಕ್ರಮವನ್ನು ಕಾಯ್ತಾ ಇದ್ದಾರೆ. ಹೌದು, ಖಂಡಿತವಾಗಿ. ಇವತ್ತು ನೋಡಿ, 1 ಲಕ್ಷ ಅದು ಕಳಿಸಿಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಸಿಒದು ಸೈನ್ ಉಂಟು, ಯೂಟ್ಯೂಬ್ ಸಿಒ ಸೈನ್ ಮಾಡಿ ನೀಲ್ ಮೋಹನ್ ಅಂತ ಸೈನ್ ಮಾಡಿ ಕಳಿಸಿದ್ದಾರೆ. ನಮಗೆ ಹೇಳಿದ್ದಾರೆ, ಎಂತ ಕೇಳಿದ್ದಾರೆ ಅಂತ ಹೇಳಿದ್ರೆ, ಈಶ್ವರಣ್ಣ, ಡು ಯು ರಿಮೆಂಬರ್ ಯುವರ್ ಫಸ್ಟ್ ಸಬ್ಸ್ಕ್ರೈಬರ್ ಅಂತ. ನಿಮಗೆ ಗೊತ್ತಾ ನಿಮ್ಮ ಮೊದಲ ಸಬ್ಸ್ಕ್ರೈಬರ್ ಯಾರು ನೆನಪುಂಟ ಅಂತ ಕೇಳಿದ್ದಾರೆ. ನಿಮ್ಮ 100ನೇ ನೆನಪುಂಟ, ನಿಮ್ಮ 1000ದ ಸಬ್ಸ್ಕ್ರೈಬರ್ ಯಾರು ಅಂತ ನಿಮಗೆ ನೆನಪುಂಟ. ಈಗ ನಾವು ನಿಮ್ಮದು 1 ಲಕ್ಷ ಆಗಿದೆ, ನಿಮ್ದು ಇನ್ನು 1 ಮಿಲಿಯನ್ ಆಗಲಿ ಅಂತೇಳಿ ನಮಗೆ ಆಶೀರ್ವಾದ ಮಾಡಿದ್ದಾರೆ ಜನಗಳು. ಅಂದ್ರೆ ಇದೆಲ್ಲ ನೋಡಿ, ಇದು ಬರ್ಬೇಕಾರೆ ಇದರಲ್ಲಿ ಈಶ್ವರಣ್ಣನ ಪಾಲು ಕೂಡ ಒಂದುಂಟು. ಇದರಲ್ಲಿ ನಾನು ನಿಜ ಹೇಳುದು, ನಮ್ಮದು 80,000 ಇತ್ತು ನಮ್ದು. ನಾನು ನಿಜ ಹೇಳ್ತೇನೆ, ತುಂಬಾ ಫ್ರಾಂಕ್ ಆಗಿ ಹೇಳ್ತೇನೆ. ಯಾವಾಗ ಈಶ್ವರಣ್ಣನ ಸ್ಟೋರಿ ಮಾಡಿದೋ, ಈಶ್ವರಣ್ಣನ ಅಷ್ಟು ಅಭಿಮಾನಿಗಳು ನಮ್ಮನ್ನು ಕೈ ಹಿಡಿದಿದ್ದಾರೆ. ಅಂದ್ರೆ 1 ಲಕ್ಷ ನಾವು ದಾಟಬೇಕು ಅಂತಾದ್ರೆ ಈಶ್ವರಣ್ಣನ ಅಭಿಮಾನಿಗಳೇ ಒಂದು 20,000 ಜನ ನನ್ನನ್ನು ಸಬ್ಸ್ಕ್ರೈಬರ್ ಆಗಿದ್ದಾರೆ. ಕೇರಳದಿಂದ ಹೈಯೆಸ್ಟ್ ಜನ ಫಾಲೋವರ್ಸ್ ನಮಗೆ, ನಮ್ಮ ಚಾನಲ್ ಫಾಲೋವರ್ಸ್ ಕೇರಳದಿಂದ ಕೂಡ ಇದ್ದಾರೆ. ನಾ ಎಲ್ಲ ಕೇರಳ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಮತ್ತೆ ಕತ್ತರ್, UAE ಇಂದೆಲ್ಲ ಆಗಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತೇನೆ. ಖಂಡಿತವಾಗಿ ಎಲ್ಲ ನೀವು ನಿಮ್ಮದು ನಮ್ಮದಂತಲ್ಲ. ಇವತ್ತು ಈ ಚಾನಲ್ ನೋಡಿ, ಇವರ ಚಾನಲ್ ನೋಡಿ, ನ್ಯೂಸ್ ನೋಟೋಡ್ ನೋಡಿ, ನಮ್ಮ ಕೇರಳದ ಮಳವಿಲ್ ಚಾನಲ್ನವರು ಇದ್ದಾರಲ್ಲ, ನಿಮ್ಮ ಚಾನಲ್ ನೋಡಿ ಇಲ್ಲಿ ಬಂದ ನಮ್ಮ ಮನೆ. ಯಾಕೆಂದ್ರೆ ನೀವು ಸ್ಟೋರಿ ಮಾಡಿದಿರಿ ಕೇರಳದ ಉಂಟಂತ ಹೇಳಿ, ಮಳವಿಲ್ ಚಾನಲ್ ಕೇರಳದ ಉಂಟಲ್ಲ, ಅವ್ರು ಬಂದು ನಮ್ಮ ಮನೆಗೆ ಬಂದು ನಮ್ಮ ಮನೆಯಲ್ಲಿ ಸಹ ಒಂದು ವಿಡಿಯೋ ಮಾಡಿ ಮಿಲಿಯನ್ ಕಟ್ಲೆ ಜನ ನೋಡಿದ್ದಾರೆ. ಯಾಕೆಂದ್ರೆ ಅದಕ್ಕೆ ಮೇನ್ ಕಾರಣ ನಿಮ್ಮ ನ್ಯೂಸ್. ಥ್ಯಾಂಕ್ ಯು. ನನಗೆ ಒಂದೇ ಹೇಳೋದು, ಈಶ್ವರಣ್ಣ ತುಂಬಾ ಒಳ್ಳೆ ಮನಸ್ಸಿನವರು. ಅವರು ಸ್ವಲ್ಪವೂ ಅಹಂಕಾರ ಇಲ್ಲದಂತಹ ಮನುಷ್ಯತ್ವ. ನಾವು ಎಷ್ಟೋ ಸೆಲೆಬ್ರಿಟಿಗಳು ನೋಡಿ, ನಾ ಯಾರ ಹತ್ರನೂ ಫೋಟೋ ತಗೊಳ್ಳಿಲ್ಲ. ನಂಗೆ ತುಂಬಾ ಚಾನ್ಸ್ ಇತ್ತು ಈಶ್ವರಣ್ಣ. ಆದ್ರೆ ಯಾವ ಸ್ಟಾರ್ಗಳು, ಸಿನಿಮಾ ಸ್ಟಾರ್ಗಳು ಬಂದಾಗ ನಂಗೆ ಫೋಟೋ ತೆಗಿಬೇಕು ಅಂತ ಒಂದು ಅನಿಸ್ಲೇ ಇಲ್ಲ. ನಾ ಫೇಸ್ಬುಕ್ ಅಲ್ಲಿ ಅದನ್ನು ಹಾಕಿದ್ದೇನೆ. ಆದ್ರೆ ಈಶ್ವರಣ್ಣ ಅಂತ ಹೇಳುವಾಗ ಅವರ ಫೋಟೋ ತೆಗೆಸಿಕೊಳ್ಳೋದಿರ್ಲಿಕ್ಕೆ ಕಾರಣನೇ ಇಲ್ಲ. ನಾ ಅವರ ಹತ್ರ ಫಸ್ಟ್ ನನ್ನ ಫೋಟೋ ತೆಗೆಸಿಕೊಂಡಿದ್ರೆ ಅವರು ಸೈನಾನೇ ಅವಳು, ಆಮೇಲೆ ಈಶ್ವರಣ್ಣ. ಯಾಕೆಂದ್ರೆ ನಾನು ಸಹ ಹೇಳ್ತೇನೆ, ಅದು ಕೂಡ ನನ್ನ ಫೋಟೋ ನಾನ್ ತೆಗ್ದಲ್ಲ, ನಮ್ಮ ಫೋಟೋಗ್ರಾಫರ್ ಅಕ್ರಮ್ ಅಂತ ಇದ್ದಾರೆ, BNA ಫೋಟೋಗ್ರಾಫರ್, ಅವರು ತೆಗ್ದಿಟ್ಟ ಫೋಟೋ ಅದು. ಮತ್ತೆ ಹೇಳಿದ್ರು ನೋಡಿ, ನಾನು ಫೋಟೋ ತೆಗ್ದಿದ್ದೇನೆ. ಒಳ್ಳೆ ಒಂದು ಆಟಗಾರ್ತಿ, ಸೈನಾ ನಂಬರ್ 1 ಆಗಿದ್ರು ಅವಾಗ. ಅಂತ ಒಂದು ತಾರೆಯೊಟ್ಟಿಗೆ ನೀವು ತೆಗೆದಿರಿ, ನೀವೇ ಧನ್ಯರು. ನಮ್ಮ ಎಲ್ಲ ಬಂಧುಗಳಿಗೆ ಸಹ ಸ್ವಲ್ಪ ಗೊತ್ತಾಗಬೇಕು, ಮನೆಯಲ್ಲಿ ಇರುವುದು ಎಷ್ಟು ಕಷ್ಟ ಇದೆ. ನಿಮ್ಮ ತಂದೆ ತಾಯಿ ಮಕ್ಕಳು ಎಲ್ಲರೂ ಸಹ ಒಂದ್ಸಲ ಜನಗಳಿಗೆ ಗೊತ್ತಾಗಬೇಕು. ಒಂದ್ಸಲ ಪರಿಚಯ ಮಾಡಿ. ಇದು ನನ್ನ ಅಮ್ಮ. ನಮಸ್ತೆ. ಆಗ್ಲೇ ನೀವು ಮಾತಾಡ್ಸಿದ್ರಿ. ನಮ್ಮ ಪಪ್ಪ. ನಮಸ್ಕಾರ ಅಂತೇಳಿ. ನಮಸ್ಕಾರ. ಇದು ನನ್ನ ಮಿಸ್ಸಸ್ ದಯಾಮಣಿ ಅಂತ. ಓ, ದಯಾಮಣಿ ಅಮ್ಮ, ನಮಸ್ತೆ. ಹಾಗೆ ಮಗು ಇವನು ಸಾಮಾನ್ಯ ಅಂತ, ಸಾಮಾನ್ಯ ದೊಡ್ಡವನು. ಇವನು 3ನೇ ಕ್ಲಾಸ್ ಈಗ, ಇಲ್ಲೇ ಮಾರುತಿಯಲ್ಲಿ. ಇವನು ಸಣ್ಣವನು ವಿವಾನ್ ಅಂತ. ವಿವಾನ್ ನೋಡಿ, ನಿಮ್ ತರಾನೇ ಇದೆ, ನಿಮ್ ತರಾನೇ ಮುಖ, ದೊಡ್ಡ ಇದಾಗ್ತಾನೆ ನೋಡಿ ಅವನು.
ಹಾ ಸೇಮ್ ಪಟಾನೆ ಅದು ಇವನು ಅವನು ಅವನು ಅದು ನೋಡಿ ಅದೇ ತರ ಇದ್ದಾರೆ ಅವನು ಇವನು ಒಂದೇ ತರ ಯಾಕೆ ಹೌದು. ಹಾಗೆ ಈಗ ಇದಿಷ್ಟು ನಮ್ಮ ಫ್ಯಾಮಿಲಿ, ಸಣ್ಣ ಫ್ಯಾಮಿಲಿ. ನಾವು ಅದೇ ಸುಖ ಅದೇ ಕಷ್ಟನ ಸುಖನ ಎಲ್ಲ ನೀಟಾಗಿ ಇದ್ದೇವೆ. ಚಿಕ್ಕ ಮನೆಯಲ್ಲಿ ಇದ್ದೀರಿ ನೋಡಿ. ದೊಡ್ಡ ಮನೆಗೆ ಹೋಗೋ ಕನಸುಂಟು. ಆಗ್ಲಿ, ಯಾವಾಗ ಈಡೇರ್ತದೆ ಖಂಡಿತ ಆಗ್ಬೇಕು. ಆಗುವಾಗ ಎಲ್ಲರನ್ನು ಕರೀತೇನೆ ನಾನು ಇದೇ ಚಾನಲ್ ನೋಡಿ. ಇವರ ದೊಡ್ಡಪ್ಪ ಅಂದ್ರೆ ಅಪ್ಪ ಅಪ್ಪ, ಯಾಕಂದ್ರೆ 30 ವರ್ಷದಿಂದ ಇವರೇ ನೋಡ್ಕೊಂಡಿದ್ದೆ. 2 ಮಾತು ಮಗನ ಬಗ್ಗೆ ಹೇಳಿ. ಇವನು ಇಲ್ಲಿ 1ನೇ ಕ್ಲಾಸಿಂದ ಇದೇ ರೂಮಿಂದ ನಾವು ಕ್ಲಾಸಿಗೆ ಕಳಿಸ್ಕೊಂಡಿದ್ದೇವೆ ಅವನನ್ನು. ಹಾಗೆ ಅವನನ್ನು ಇಷ್ಟು ದೊಡ್ಡವರಾಗಿದ್ದಾರೆ. 30 ವರ್ಷದಿಂದ ಏನು ಘಟನೆ? 34 ವರ್ಷಗಳ ಹಿಂದೆ ಒಂದು ಘಟನೆ ನಡೆದಿತ್ತು. ಅದರಲ್ಲಿ ಇವನು ಒಂದು ಮರ್ಡರ್ ಆದಲ್ಲಿ ರಕ್ತದ ಮಡಿಲಲ್ಲಿ ಬಿದ್ದುಕೊಂಡಿದ್ದವನನ್ನ ಬೇರೆಯವರು ಎತ್ತಿ ತೆಗೆದದ್ದು ಅವನನ್ನ ಚಿಕ್ಕ ಅವಾಗ ಒಂದು 2-2.5 ವರ್ಷ ಮಗು ರಕ್ತದಲ್ಲೇ ಇತ್ತು. 2 ವರ್ಷ 2 ತಿಂಗಳು 2 ವರ್ಷ 2 ತಿಂಗಳು ಮಗು. ಅವರು ಒಂದು ದಿವಸ ಒಂದು ಹೆಣದ ಇದರ ಮಡಿಲಲ್ಲೇ ಬೆಳಿಗ್ಗೆ ದೇವ್ರೆ ಗೊತ್ತಾದಾಗ ಬೆಳಿಗ್ಗೆ ಅದು ಬೇರೆ ಊರಿನವರು ತಿಳಿಸಿ ಈ ತರದ ಮರ್ಡರ್ ಇಡೀ ಕರ್ನಾಟಕದಲ್ಲೇ ಆಗ್ಲಿ ಅಷ್ಟು ಭೀಕರ ಆಗಿತ್ತು. 6 ಜನರ ಮೇಲೆ ಅಟೆಂಪ್ಟ್ ಆಗಿತ್ತು. ಅದ್ರಲ್ಲಿ 2 ಬದುಕಿದ್ದಾರೆ, 4 ಜನ ಡೆತ್ ಆಗಿದೆ. ಎಲ್ಲರೂ ಹೇಳುದೇನು ಅಂತ ಇದ್ರೆ ಇಂತಹ ಘಟನೆ ಕರ್ನಾಟಕದಲ್ಲಿ ಆಗ ಪೇಪರ್ ಎಲ್ಲ ಸ್ವಲ್ಪ ಕಮ್ಮಿ, ಸೋಷಿಯಲ್ ಮೀಡಿಯಾ ಎಲ್ಲ ಇರ್ಲಿಲ್ಲ. ಹೌದು. ಆವಾಗ ಇದ್ದಿದ್ರೆ ಬಹುಶಃ ಅದು ಕರ್ನಾಟಕದಲ್ಲೇ ಭಾರಿ ದೊಡ್ಡ ಎಲ್ಲಾ ಚಾನಲ್ಗಳು ನಮ್ಮ ಮನೆ ಎದುರು ನಿಂತು ಪರಿಸ್ಥಿತಿ. ಖಂಡಿತವಾಗಿ ಈ ಟೈಮಲ್ಲಿ ಈಗ ಒಂದು ಪತ್ರಿಕೆ ಮಾಧ್ಯಮ ಇರುವ ಈ ತರ ಆದ್ರೆ ಎಲ್ಲ ಮನೆಯವರು ಬಂದು ನಿಮ್ಮ ಎಲ್ಲ ಕ್ವಶನ್ ಮಾಡ್ತಿದ್ರು. ಈಗ ನಾವು ಹೇಳುದು ಸುಳ್ಯದಲ್ಲೂ ಕೂಡ ಈ ವರದಿಗಾರಿಕೆಯನ್ನು ಮಾಡಿದಂತ ರಿಪೋರ್ಟರ್ಗಳಿದ್ದಾರೆ, ಇನ್ನೂ ಸಹ ಇದ್ದಾರೆ. ಅವರಿಗೆ ಗೊತ್ತುಂಟು. ಆದ್ರೆ ಯಾರು ಏನು ಅದನ್ನ ಇಂತ ಕಷ್ಟದಿಂದ ಬಂದವನು ಅಂತ ಯಾರು ಹೇಳಿಲ್ಲ. ಆದ್ರೆ ಇದ್ದಾರೆ, ಗೊತ್ತಿದೆ, ರಿಪೋರ್ಟ್ ಮಾಡಿದ್ದಾರೆ, ನಡ್ಕೊಂಡು ಬಂದಿದ್ದಾರೆ, ಗುಡ್ಡೆ ಹತ್ತಿದ್ದಾರೆ, ಎಲ್ಲ ಇಳಿದಿದ್ದಾರೆ, ಹೆಣ ನೋಡಿದ್ದಾರೆ, ಅಲ್ಲೆಲ್ಲ ರಕ್ತ ಇದನ್ನೆಲ್ಲ ಬಾಡಿ ಎಲ್ಲ ನೋಡಿದ್ದಾರೆ, ಎಲ್ಲ ಗೊತ್ತು. ನಾನು ರಕ್ತದಲ್ಲಿ ಬಿದ್ದದ್ದು ಅದು ಎಲ್ಲರಿಗೂ ಗೊತ್ತುಂಟು. ಅಲ್ಲಿ ಊರಲ್ಲಿ ನಾನು ಹೋಗುವಾಗ ಕೆಲವರೆಲ್ಲ ನನ್ನನ್ನೇ ನೋಡ್ಲಿಕ್ಕೆ ಉಂಟು. ಈಗ ಒಂದು ಆಶ್ಚರ್ಯವಾಗಿ ಎಂತ ಬದುಕಿ ಉಳಿದಿದ್ದಾನೆ, ಮತ್ತೊಂದು ಅಮ್ಮ ಎಲ್ಲ ತೀರಿ ಹೋದ್ರಲ್ಲ ಅಂತ ಜನಗಳು ಗುಸುಗುಸು ಮಾತಾಡುದೆಲ್ಲ ನನ್ನ ಆ ಜಾಗಕ್ಕೆ ಹೋಗಿದ್ದೀರಿ ನೀವು? ಆದ್ರೆ ನಾನು ಅಪರೂಪಕ್ಕೆ ನಾನು ಹೋಗ್ತೇನೆ. ಹೋದಾಗ ನನಗೆ ಅಲ್ಲಿ ಹೋಗ್ಲಿಕ್ಕೆ ತುಂಬಾ ಮನಸ್ಸು ಬರುದಿಲ್ಲ. ಆದ್ರೆ ನಾನು ಹೋದಾಗ ಅದೊಂತರ ಏನೋ ಒಂಥರ ಫೀಲ್. ಅಲ್ಲಿ ಕಾಡು ಮೂಲೆ ಅದು. ನಿಮ್ಮನ್ನು ಗುರುತಿಸ್ತಾರೆ, ಇವರೇ ಆ ದಿವಸ 2 ವರ್ಷ ಇವರೇ ಅಂತ ಜನಗಳು ಹೇಳ್ತಾರೆ. ಅಂದ್ರೆ ನೋಡಿದವರೆಲ್ಲ ಬಚಾವಾಗಿದ್ದೊಂದು ಪವಾಡ ರೀತಿಯಲ್ಲಿ ನೀವು ಹಾಗೆ ಕತ್ತಿ ಏಟಲ್ಲಿ ಏನಾದ್ರು ನಿಮ್ಮ ಕುತ್ತಿಗೆಗೆ ಬಿದ್ದಿದ್ದು ನೀವು ಸಹ ಸಂಬಂಧ ಇಲ್ಲ. ಖಂಡಿತವಾಗಿ ತಂಗಿ 6 ತಿಂಗಳು, ತಂಗಿ ಸಹ ಇದ್ದಾಳೆ. ನಂಗೆ 6 ತಿಂಗಳು, ನನಗೆ 2 ವರ್ಷ 2 ತಿಂಗಳಾಗಿತ್ತು ಮಗು. ನಾನು ಕೆಳಗಡೆ ಇದೆ. ಅಂದ್ರೆ ನೋಡಿದವ್ರು ಹೇಳಿದ ಒಂದು ಕತೆ. ನಾನೊಂದು ದಿವಸ ಎಂತ ಆಗಿತ್ತು ಕೇಳಿದೆ ಅವ್ರ ಹತ್ರ ಉದ್ದೇಶಪೂರ್ವಕವಾಗಿ. ಆಗ ಅವ್ರು ಹೇಳಿದ, ಆ ಊರಿನವ್ರೆ, ನೀನು ರಾತ್ರಿ ಘಟನೆ ಆಗಿದೆ ಮಾರೆಯ, ನೀನು ರಕ್ತದ ಮಾಡುವಲ್ಲಿ ಬಿದ್ದಿದ್ದಿ, ಆವಾಗ ನಿನ್ನ ತಾಯಿ ನಿನಗೆ ಯಾವಾಗಲೂ ಸೀರೆಯನ್ನಿಗಿಟ್ಟು ಆಟ ಆಡುದಂತೆ ತಾಯಿ ಮಗು ನನ್ನನ್ನು ಆಗ ನಾನೇನು ಯೋಚನೆ ಮಾಡಿದೆ ಅಂತೇಳಿ, ತಾಯಿ ಇನ್ನು ಬದುಕಿದ್ದಾರೆ ಅಂತೇಳಿ ಯೋಚನೆ ಮಾಡಿಕೊಂಡು ನಾನು ಆ ಸೀರೆಯನ್ನು ಎಳಿತಾ ಇದ್ದಂತೆ. ಅಂದ್ರೆ ಅದನ್ನ ನೋಡಿದವರು ಇದನ್ನ ಹೇಳಿದ್ದು ನನಗೆ, ನೋಡಿ ಆ ತರದ ಇದ್ರಲ್ಲಿ ನಾನು ಇದ್ದವನು ಅಂತ. ಯಾಕಂದ್ರೆ ಈ ಘಟನೆ ನಿಮ್ಮ ಹತ್ರ ಯಾಕೆ ಶೇರ್ ಮಾಡಿದೆ ಅಂತ, ಒಬ್ಬ ದೇವರ ಹತ್ರ ಮಾತ್ರ ಇದನ್ನ ಹೇಳಲಿಕ್ಕೆ, ಎಲ್ಲರ ಹತ್ರ ಹೇಳಲಿಕ್ಕೆ ಆಗುದಿಲ್ಲ. ಖಂಡಿತವಾಗಿ ನೀವು ಮಾಡಿದ ಒಂದು ಕೆಲಸಕ್ಕೆ ನಾನು ಯಾಡ್ಸಪ್ ಹೇಳ್ಬೇಕು. ಯಾಕಂದ್ರೆ ನೀವೊಂದು ಬದುಕಿಳಿದ ಪವಾಡವಾಗಿ ಅದ್ರಲ್ಲೂ ಸಹ ಇವತ್ತು ನಾನು ನಿಮ್ಮನ್ನು ನೋಡಿದೆ ಅಂತ ಇಂಥ ಒಂದು ತಂದೆ ತಾಯಿ ಅಕ್ಕ ಮಕ್ಕಳೊಟ್ಟಿಗೆ ಇದ್ದೀರಿ ಅಂತ ದೇವರ ಒಂದು ಆಶೀರ್ವಾದ ಜನ ಆಗ್ಲಿ. ಖಂಡಿತವಾಗಿ ಒಳ್ಳೇದಾಗಬೇಕು. ನೀವು ಸಹ ನಾನು ಶ್ರೀ ಕೊಲ್ಲೂರು ಮುಕಾಂಬಿಕೆ ತಾಯಿಯಲ್ಲಿ ಸಹ ಪ್ರಾರ್ಥನೆ ಮಾಡ್ತೇನೆ, ನಿಮಗೆ ಆಯುರ ಆರೋಗ್ಯ ಸಕಲ ಸಂಪತ್ತು ದೊರಕಲಿ ಅಂತ ನಾನು ಕೈ ಮುಗಿದು ಕೇಳ್ತಾ ಇದ್ದೇನೆ. ಖಂಡಿತವಾಗಿ. ಹಾಗೆಯೇ ಈಶ್ವರಣ್ಣವರು ಇಷ್ಟು ದೂರ ಬಂದಿದ್ದಾರೆ, ನಾನು ಅವರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ನಮ್ಮಂಥವ್ರ ಮನೆಗೆ ಬಂದು ಸಂದರ್ಶನ ಮಾಡಿ ನಮ್ಮನ್ನು ಕೂಡ ಒಂದು ಪ್ರೋತ್ಸಾಹ ಮಾಡಿ. ಯಾಕಂದರೆ ನಾನು ಹೇಳಿದೆ ಆಲ್ರೆಡಿ, ಅವರ ಚಾನಲಿಂದ ಅಂದರೆ ಅವರ ಸ್ಟೋರಿ ಮಾಡಿಯೇ ನನಗೆ ತುಂಬ ಫಾಲೋವರ್ಸ್, ಸುಮಾರು ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಹಾಗೆಯೇ ಪ್ರತಿಯೊಬ್ಬರು ಕೂಡ ನಮ್ಮ ಈಶ್ವರಣ್ಣನ ಚಾನಲ್ ಕೂಡ ನೋಡಿ, ಅವ್ರದ್ದು ಕೂಡ ಒಂದು 2 ಲಕ್ಷ ಚಿಲ್ಲರೆ ಸಬ್ಸ್ಕ್ರೈಬರ್ ಇರುವ ಚಾನಲ್ ಉಂಟು. ನಮ್ಮ ಚಾನಲನ್ನು ಯಾರು ನೋಡ್ತಾ ಇದ್ರಿ ಅವರೆಲ್ಲರೂ ಕೂಡ ಅವರನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆದಾಗ್ಲಿ ಅಂತ ನಾನು ಕೇಳ್ತೇನೆ. ಹಾಗೆ ನನ್ನಲ್ಲಿರುವ 2.5 ಲಕ್ಷ ಜನ ಸಬ್ಸ್ಕ್ರೈಬರ್ ಇದ್ದಾರೆ. ಆ ಸಬ್ಸ್ಕ್ರೈಬ್ ಆಗಿದ್ದ ಎಲ್ಲರೂ ಸಹ ಇಂಥ ಒಂದು ನಾಟ್ ಮಿಸ್ ಔಟ್ ಸಂಪಜಯ ಹೇಮಂತ್ ಅವರ ಒಂದು ಚಾನಲ್ ನೋಡಿ, ಮತ್ತೆ ಮಿಸ್ ನಾಟ್ ಔಟ್ ಅಂತ ಬರ್ತದೆ. ಅದು ನನ್ನಲ್ಲಿರೋ ಸಹ ಸಬ್ಸ್ಕ್ರೈಬರ್ ಆದಷ್ಟು ಅವರ ಕಷ್ಟದಲ್ಲಿರುವ ಕೆಲವು ಕೆಲಸಗಳನ್ನು ಮಾಡ್ತಾರೆ. ಆದಷ್ಟು ಸಬ್ಸ್ಕ್ರೈಬ್ ಆಗಿಂತ ಎಲ್ಲರಿಗೂ ಕೈ ಮುಗಿತಿದ್ದೀನಿ. ಕಬ್ಬಿಣದ ಪಿಟಿಕೆ ಎಲ್ಲ ನೋಡಿ, ಇಲ್ಲ ಸುಮಾರು ಒಂದು 30 ವರ್ಷ ಹಿಂದಿನದು ನೋಡಿ. ತೆಗಿಯುವ ತೆಗಿಲಿಲ್ಲೇನಲ್ಲ, ಆ ತರ ಇದೆ.
ನೋಡಿ ಇದರಲ್ಲಿ ಎಲ್ಲ ಅವರದೊಂದು ಫೈಲ್ ಇದೆ ನೋಡಿ. ಇದೆಲ್ಲ ನಮ್ಮ ಹಳೇದು. ಇದು ನನಗೆ ಕ್ರಿಕೆಟ್ ಅಂದ್ರೆ ಪಂಚ ಪ್ರಾಣ. ಹೌದಾ? ಹಾ, ಎಲ್ಲ ನೋಡಿ, ಸಚಿನ್ ತೆಂಡೂಲ್ಕರ್ 4 ವರ್ಷ ಆಗಿದ ಮಗು. ನಾನೆಲ್ಲ ಇದು 3ನೇ ಕ್ಲಾಸಲ್ಲಿ ನಾನು ಅಂಟಿಸಿದ್ದೆಲ್ಲ. ಓಹೋ, ಚಿಕ್ಕದಿರುವಾಗ ನೋಡಿ. 3ನೇ ಕ್ಲಾಸಲ್ಲಿ ಇರುವಾಗ ಕ್ರಿಕೆಟ್ ಅಂದ್ರೆ ನನಗೆ ಅಷ್ಟು ಹುಚ್ಚು. ಹಾಗಾದ್ರೆ ನೀವು ಕ್ರಿಕೆಟ್ ಪಟ ಆಗಬೇಕಿತ್ತು, ಆದ್ರೆ ನೀವು ಈಗ ನ್ಯೂಸ್ ಅಲ್ಲಿ ಇದ್ರಲ್ಲಿ ಈಗ ದುಡ್ಡೆಲ್ಲ ಇರ್ಲಿಲ್ಲ. ಓಹೋ, ಹಾಗಾಗಿ ನಾವು ಶ್ರೀನಾಥ್ ನಾನಿರುವಾಗ ಇದು ಜವಲಿಂಗ್ ಶ್ರೀನಾಥ್. ಹೌದು, ಇದು ನಾನಿರುವಾಗ ಸಹ ಹಾಗೆ ನೋಡಿದಾಗ ಆಕ್ಷನ್ ಸಹಿತ ಎಲ್ಲ ಇಟ್ಕೊಂಡಿದ್ದೀನಿ ನಾನು. ಈಗ ಅದು ಅವತ್ತು ಅಂಟಿಸಿದ್ದು ಈಗಲೂ ಇದೆ ನೋಡಿ. ಖಂಡಿತವಾಗಿ ನಾನು ಪ್ರತಿ ಮ್ಯಾಚ್ ಆದಾಗ ನಾ ಇದನ್ನ ಅಜರುದ್ದೀನ್ ಇಲ್ಲೇ ಇದ್ದಾರೆ ನೋಡಿ. ಅಜರುದ್ದೀನ್ ನನಗೆ ಪ್ರತಿಯೊಂದು ಹಳೆಯರದೆಲ್ಲ ಮುಖ ಪರಿಚಯ ಇದೆ, ಯಾಕೆಂದ್ರೆ ನೀವು ಕೂಡ ನೋಡ್ತಿದ್ದೆ ಅವಾಗ. ಹೌದು, ನಾನು ಹೇಗೆ ಗೊತ್ತಾ ನಂದು ಕತೆ, ಕ್ರಿಕೆಟ್ ನೋಡುದು ಮಾರು ದಿವಸ ಪೇಪರ್ ತಗೊಳ್ಳಿಕ್ಕೆ ಓಡುದು ಕಲ್ಲುಗುಂಡಿಗೆ. ಅಂದ್ರೆ ಎಲ್ಲಿ ಯಾರು ರನ್ಔಟ್ ಆಗಿದ್ದಾರೆ ಅದ್ರಲ್ಲಿ ಬರ್ತದಲ್ಲ. ನೀವು ದೊಡ್ಡ ಒಂದು ಕ್ರಿಕೆಟ್ ಪ್ಲೇಯರ್ ಆಗ್ಬೇಕಿತ್ತು ನಿಮ್ಮೊಂದು. ಇಲ್ಲಿ ನೋಡಿ, ಜಾವ್ಲಿಂಗ್ ಶ್ರೀನಾಥ್. ಇದೆಲ್ಲ ನಮ್ಮ ಕ್ರಿಕೆಟ್ದು, ಇದು ವರ್ಲ್ಡ್ ಕಪ್ ಇದೆಲ್ಲ ಇರುವಾಗ ಎಲ್ಲ ಹಾಕಿದಿರಲ್ಲ ನೀವು. ಎಲ್ಲ ಉಂಟು. ಆಸ್ಟ್ರೇಲಿಯಾ ಟೀಮ್ ಇದೆ. 3ನೇ ಕ್ಲಾಸಿಂದ ಸ್ಟಾರ್ಟ್ ಆಗಿದ್ದೆ ನನಗೆ. 3ನೇ ಕ್ಲಾಸಿಂದ ನಾನು ಶುರು ಮಾಡಿ ನಾನು ಇಲ್ಲಿವರೆಗೆ ಅದನ್ನ ಒಂದು ಸುಮಾರು ಹೈಸ್ಕೂಲ್ ವರೆಗೆ ಮೇಂಟೈನ್ ಮಾಡಿಕೊಂಡಿದ್ದೆ. 10ನೇ ಕ್ಲಾಸ್ ವರೆಗೆ. ಓಹೋ, ಬದಲಾದ ಕ್ರಿಕೆಟ್ ಇದೆಲ್ಲ ನೋಡಿ. ಇದೆಲ್ಲ ಬೂಮರಲ್ಲಿ ಸಿಗ್ತಲ್ಲ, ಹೌದು, ಫ್ರೆಂಡ್ಸ್ ಒಟ್ಟಿಗೆ ತಿಂದದನ್ನೆಲ್ಲ. ಅವಾಗ ನಂಬರ್ 1 ಜಾವ್ಲಿಂಗ್ ಶ್ರೀನಾಥ್ ಉಂಟಲ್ಲ, ಅವ್ರದ್ದು ಒಳ್ಳೆ ಬೌಲಿಂಗ್. ಅವ್ರದ್ದು ಸಚಿನ್ ತೆಂಡೂಲ್ಕರ್, ಅಜರುದ್ದೀನ್. ನಾವು ಅಜರುದ್ದೀನ್ ಅವರಷ್ಟು ಫೀಲ್ಡಿಂಗ್, ಅವರಷ್ಟು ಕೀಪಿಂಗ್, ಅವರು ಫೀಲ್ಡಿಂಗ್ ಮಾಡ್ತಾರಲ್ಲ, ಅವ್ರು ಹೇಗೆ ಬಾಲ್ ಹಿಡಿದು ಹೇಗೆ ಬಿಸಾಕ್ತಾರೆ ಅಜರುದ್ದೀನ್ ಅಷ್ಟು ಯಾರು ಸ್ಟಾರ್ಟ್. ಆಮೇಲೆ ಸ್ಟಾರ್ಟ್ ಆಗಿ ಹೋಗುದು ಎಲ್ಲರೂ. ಅವರೊಂದು ಫೀಲ್ಡಿಂಗ್ ಏನು ಚಾಕಚಾತೆ ಕಂಡು ಹಿಡಿದ ಅಜರುದ್ದೀನ್ ನೋಡಿ. ಇದೆಲ್ಲ ಕಾರ್ಡು, ಅದನ್ನೆಲ್ಲ ನಾನು ಹೀಗೆ ಅಂಟಿಸಿ ಇಟ್ಕೊಂಡಿದ್ದು ನೋಡಿ. ಇದೆಲ್ಲ ನೋಡಿ ಎಷ್ಟು ಕೆಲಸ. ಇದು ವರ್ಷ ಸಂಗ್ರಹ. ಇದಕ್ಕೆ ನಂಗೆ ಮಾಸ್ಟರ್ ಎಲ್ಲ ವೆರಿ ಗುಡ್ ಅಂತ ಹೇಳಿದ್ರು ಶಾಲೆಯಲ್ಲಿ. ನೀ ಹೀಗೆಲ್ಲ ಮಾಡ್ತೀರಿ ನೀನು, ಹವ್ಯಾಸ ಖಂಡಿತವಾಗಿ. ಯಾಕೆಂದ್ರೆ ನಿಮ್ಮೊಂದು ನನ್ನ ಲೆಕ್ಕದಲ್ಲಿ ನೀವು ಕ್ರಿಕೆಟ್ ಬಿಡಬಾರ್ದಿತ್ತು. ಕ್ರಿಕೆಟ್ ಆಗಿದ್ರೆ ಇವತ್ತೊಂದು ಭಾರತ ದೇಶದ ಖಂಡಿತವಾಗಿ ಒಂದು ಲೋಕಲ್ ಟೀಮ್ ಗಳಿಗೆಲ್ಲ ಆಡ್ತಾ ಇದ್ದೆ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ. ನೋಡಿ ಸಚಿನ್ ತೆಂಡೂಲ್ಕರ್, ಹೌದು ನೋಡಿ, ಅದನ್ನ ನೀವು ಮಾಡಬೇಕು. ಆದ್ರೆ ನಮಗೆ ದುಡ್ಡು ಇರ್ಲಿಲ್ಲ. ನನಗೆ ಮಂಗಳೂರು ಸೆಲೆಕ್ಷನ್ ಗೆ ಬಂದಿತ್ತು. ಮೈದಾನದಲ್ಲಿ ಪ್ಯಾಡ್ ಇದೆಲ್ಲ ಹಾರ್ಡ್ ಬಾಲ್ ಗೆ ರೆಡಿ ದ್ರಾವಿಡ್. ಆಗ ನಮ್ಮ ಹತ್ರ ದುಡ್ಡು ಇರ್ಲಿಲ್ಲ. ಹಿನ್ನೆಲೆಯಲ್ಲಿ ನಾವು ಆಗ ಹೋಗ್ಲಿಕ್ಕೆ ಆಗಿರ್ಲಿಲ್ಲ ಇದಕ್ಕೆಲ್ಲ. ಇದೆಲ್ಲ ಮುಂಚೆ ಬರ್ತಿದ್ ನೋಡಿ. ಮುಂಚೆ ಇಲ್ಲ ನೋಡಿ, ಮುಂಚೆ ಭಜನಾಮೃತ ಮುಂಚೆ ಬರುವುದು ನಮ್ಮ ರೀಲ್. ಸುಮಾರು ಒಂದು 10-20 ವರ್ಷಗಳ ಹಿಂದೆ ಬರುವ ಕ್ಯಾಸೆಟ್ಗಳು ಈ ರೀತಿ ಇರ್ತದೆ. ಇದೆಲ್ಲ ಹಾಕಿದ್ರೆ ಸಾಕು, ಇದು ಸೌಂಡ್ ಬರ್ತದೆ, ಒಳ್ಳೆ ಹಾಡು ಬರ್ತದೆ. ಮತ್ತೆ ಸ್ವಲ್ಪ ಹೋದ್ರೆ ಈ ರೀಲ್ ಸಿಕ್ಕಿಬಿದ್ದೆಲ್ಲ ಒಳಗಡೆ ಸಿಕ್ಕಾರ್ದು ಅಂಥದ್ದೊಂದು. ಅವಾಗ ಒಂದು 10-20 ವರ್ಷಗಳ ಹಿಂದೆ PU ಅಲ್ಲಿ ಕಬಡ್ಡಿ, ನಾನು ಸ್ಪೋರ್ಟ್ಸ್ ಅಲ್ಲೆಲ್ಲ ಹುಷಾರಿದ್ದೆ. ಹೌದಾ? ಹಾಗೆ ನಾನು ಸ್ಪೋರ್ಟ್ಸ್ ಅಲ್ಲೆಲ್ಲ ಸಿಕ್ಕಿದ್ದೆ. ಇದು ನೋಡಿ, ಮಡಿಕೇರಿ ಅದು ಮರಗೋಡಲ್ಲಿ ಆಗಿದೆ. ತಾಲೂಕು ಅಂತರ ಜಿಲ್ಲಾ ಪೂರ್ವ ಕಾಲೇಜ್ ಕ್ರೀಡಾಕೂಟ 2005 2006. ಇನ್ನೂ ಒಂದು ಸುಮಾರು 20 ವರ್ಷದ ಹಿಂದೆ ನೋಡಿ. 20 ವರ್ಷದ ಹಿಂದೆ ಸಿಕ್ಕಿದ ಇದು ಅವರಿಗೊಂದು ಪ್ರತಿಭೆಗೆ. ನಾನು ರನ್ನಿಂಗ್ ಅಲ್ಲಿ ಜಾಸ್ತಿ ಹುಷಾರಿದ್ದೆ. ಮ್ಯಾರಥಾನ್ ನೋಡ್ತಿದ್ರಿ? ಮ್ಯಾರಥಾನ್ ನೋಡ್ತಾ ಇದ್ದೆ. ಕೆಲವು ಮೆಡಲ್ಗಳಿದ್ದಾವೆ, ಕೆಲವು ಮಿಸ್ ಆಗಿದೆ, ಕೆಲವೆಲ್ಲ ಉಂಟು ನೋಡಿ. ಇವತ್ತು ಇದೆಲ್ಲ ನಾವು ಮ್ಯಾರಥಾನ್ ನೋಡಿ. ಇವರ ಪದಕಗಳು ನೋಡಿ, ಪದಕಗಳು. ಇವರೊಂದು ಎಂತ ಕ್ರೀಡಾಪಟು ಆಗಿರ್ಬೋದು ಅಂತ ಇದರಲ್ಲಿ ತುಂಬಾ ಒಂದಲ್ಲ, ತುಂಬಾ ದೊಡ್ಡದಲ್ಲ. ಆದ್ರೆ ಈ ಹೋಟೆಲ್ ಇವರು ಹುಸೇನ್ ಬೋಲ್ಟ್ ತರ ಅಲ್ಲೂ ಆಗ್ಬೇಕಿತ್ತು. ನೀವು ಹುಸೇನ್ ಬೋಲ್ಟ್ ತರ ಓಡ್ಬೇಕಿತ್ತು ನೋಡಿ. ಇಂಥ ಒಂದು ಪದಕ ಇದ್ದಿದ್ರೆ ನೀವು ಬಿಡಬಾರ್ದಿತ್ತು. ಒಂದು ದೊಡ್ಡ ಮುಂಚೆ ನಮ್ಮಲ್ಲಿ ಇಡ್ಲಿಕ್ಕೆ ಜಾಗ ಇಲ್ಲ, ಅದಕ್ಕೆಲ್ಲ ತೆಗೆದು ನಾನು ಗೋಡ್ರೇಜ್ ಒಳಗೆ ಹಾಕಿ ನೋಡಿ ಹೇಗೆ ಭದ್ರತೆಯಲ್ಲಿ ಇಟ್ಟಿದ್ದಾರೆ ಅವರು. ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಹೇಮಂತ್ ಸಂಪಂಜೆ ಅವರಿಗೆ ನಮ್ಮ ರಾಜ್ಯಪಾಲರು ಕೊಟ್ಟದ್ದು ಯಾವಾಗಿದ್ದು? 2017-18ರಲ್ಲಿ. ಆವಾಗ ಉದಾಹರಣೆ ಎಲ್ಲಿದ್ರಿ ನೀವು? ಅವಾಗ ಬೆಂಗಳೂರಲ್ಲಿ. ಓಹೋ, ನೋಡಿ ಆ ಬೆಂಗಳೂರು ಇದ್ದಾಗ ದೇವರು ನೋಡಿ ಇಂಥ ಒಂದು ಅವಾರ್ಡನ್ನು ಕೊಟ್ಟಿದ್ದಾರೆ. ಯಾಕೆಂದ್ರೆ ಅವರ ಕೆಲಸಕ್ಕೆ ಅವ್ರು ಮಾಡೋ ಒಂದು ಧೈರ್ಯದಿಂದ ಹೋಗಿ ಎಲ್ಲಿ ಸಹ ಒಂದು ನ್ಯೂಸನ್ನು ಮಾಡಬೇಕಾದ್ರೆ ಸುಲಭ ಅಲ್ಲ. ನ್ಯೂಸ್ ಅಂದರೆ ತುಂಬ ಕಷ್ಟ ಇದೆ. ಅಲ್ಲಿ ನ್ಯೂಸ್ನವ್ರು ಹೋಗಿ ಅಲ್ಲೊಂದು ನ್ಯೂಸ್ ಮಾಡೋದಂದರೆ ತಮ್ಮ ಪ್ರಾಣದ ಹಂಗು ಬಿಟ್ಟು ನಾನು ಹೇಗೆ ನೀರಡಿಗೆ ಹೋಗಿ ಒಂದು ದೇಹವನ್ನು ತೆಗಿತೀನಿ, ಅದೇ ರೀತಿ ಅವ್ರು ಸಹ ಒಂದು ನ್ಯೂಸ್ ಮಾಡುವಾಗ ಎಷ್ಟೋ ಜನಗಳ ಕಲ್ಲೇಟಿಗೆ ಬಲಿಯಾಗ್ಬೋದು, ಕಲ್ಲೇಟಿಗೆ ಹೊಡೆತದಿಂದ ಬೀಳ್ಬೋದು. ಅಂಥದ್ರಲ್ಲಿ ಧೈರ್ಯದಿಂದ ಹೋಗುವವರೇ ನ್ಯೂಸ್ನವರು. ಅವರಿಗೆ ಇವತ್ತೊಂದು ರಾಜ್ಯಪಾಲರು ಒಂದು ಅವಾರ್ಡ್ ಕೊಟ್ಟಿದ್ದಾರೆ 2017-18ರಲ್ಲಿ.
ಬೆಸ್ಟ್ ರಿಪೋರ್ಟರ್ ಆಫ್ ದಿ ಇಯರ್ ಅವಾರ್ಡ್ ಸಿಕ್ಕಿದ್ದು. ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಇದನ್ನು ಕೊಟ್ಟದ್ದು. ಹೌದಾ, ಒಳ್ಳೆದಾಗ್ಲಿ, ಇದರಿಂದ ಖಂಡಿತವಾಗಿ. ನೋಡಿ ದುಡ್ಡು ಅದರಲ್ಲಿ 1 ಲಕ್ಷ ಅಮೌಂಟ್ ಇತ್ತು, ಕ್ಯಾಶ್ ಇತ್ತು ಇದಕ್ಕೆ. 1 ಲಕ್ಷ ರೂಪಾಯಿ. ಮತ್ತೆ ಈ ಅವಾರ್ಡ್ ಕೊಡ್ಬೇಕಾದ್ರೆ ಎಂತ ಒಂದು ಗಣ್ಯ ವ್ಯಕ್ತಿ ಅಂತ ಅದರಲ್ಲೇ ಗೊತ್ತಾಗ್ತದೆ ನೋಡಿ. ಅಂತ ಅವಾರ್ಡ್ ಕೊಡ್ಬೇಕಾದ್ರೆ ಆ ನ್ಯೂಸ್ನವರು ಅಲ್ಲಿ ಹೋಗಿ ಮಾಡ್ಬೇಕು ಅಂತವರ ಒಂದು ಪ್ರತಿಭೆಯನ್ನು ಗುರುತಿಸಿ ಕೊಟ್ಟಿದ್ದಾರೆ ರಾಜ್ಯಪಾಲರು. ಅವರಿಗೆ ಸಹ ಅನಂತ ವಂದನೆಗಳು ಅಂತ ನಾನು ಹೇಳ್ತಾ ಇದ್ದೀನಿ. ಅದರಲ್ಲೂ ಸಹ ನೋಡಿ ಇಂಥ ಒಂದು ತುಂಬಾ ಅವಾರ್ಡ್ಗಳು ತುಂಬಾ ಇದೆ. ಅಲ್ಲಿ ಒಳಗಡೆ ಬ್ಯಾಗಲ್ಲಿ ಇಟ್ಟಿದ್ದಾರೆ, ತೆಗಿಲಿಕ್ಕೆ ಆಗೋದಿಲ್ಲ, ಅಲ್ಲೆಲ್ಲ ಇದೆ. ಆದ್ರೆ ಇವರಿಗೆ ಸಹ ರಾಶಿ ಅವಾರ್ಡ್ಗಳು ಬಂದಿದೆ. ಚಿಕ್ಕ ಜಾಗ ನೋಡಿ, 10 ಅಡಿ ಹತ್ತಿರದಲ್ಲಿ ಜಾಗದಲ್ಲಿ ಎಷ್ಟು ಇಟ್ಕೊಳ್ಬಹುದು. ನೋಡಿದೆ ಇಲ್ಲಿ ನೋಡಿ, ಮನೆ ನೋಡಿ, ನಾನು ನೋಡಿದೆ ಕಾಟನ್ ಬೋರ್ಡ್ ಅಡ್ಡ ಹಾಕಿದ್ದಾರೆ. ಅಂತ ಕಷ್ಟ ನೋಡಿ, ಎಷ್ಟು ನೋಡಿ, ನೋಡುವಾಗಲೇ ಗೊತ್ತಾಗ್ತದೆ. ನಮಗೆಲ್ಲ ಗೋಡ್ರೇಜ್ ಎಲ್ಲ ಬಟ್ಟೆ ಹಾಕುವಾಗ ಗೊತ್ತು, ಬಟ್ಟೆ ಹಾಕ್ಲಿಕ್ಕೆಲ್ಲ ಗೋಡ್ರೇಜ್ ಇರ್ತದೆ ಕೆಲವು ಮನೆಗೆಲ್ಲ. ಆದ್ರೆ ಇವ್ರು ನೋಡಿ ಇಂಥ ಒಂದು ಮರದಲ್ಲೇ ಹಾಕಿಟ್ಟಿದ್ದಾರೆ. ಅಷ್ಟು ಕಷ್ಟದಲ್ಲಿದ್ದು ಸಹ ಅವರು ಕಷ್ಟದಿದ್ದ ಜನಗಳ ಹತ್ರ ಹೋಗ್ತಾ ಇದ್ರಲ್ಲ, ಇದು ದೇವರ ಮಾತು. ನಾನು ಜನಗಳ ಹತ್ರ ಹೇಳುದೇನು ಅಂತ ಹೇಳಿದ್ರೆ, ನಮಗೆ ಯಾರನ್ನು ಕೂಡ ಮೇಲ್ನೋಟಕ್ಕೆ ನೋಡಬಾರದು. ಈಗ ಈಶ್ವರ ಮಲ್ಪೆ ಶ್ರೀಮಂತರು, ಮೇಲ್ನೋಟಕ್ಕೆ ನೋಡಬಾರ್ದು, ಎಲ್ಲ ಇನ್ನರ್ ಆಗಿ ನೋಡ್ಬೇಕು. ಯಾಕೆಂದ್ರೆ ನೀವು ಹೇಳಿದ ಕರೆಕ್ಟ್ ಆಗಿ, ನಮ್ಮ ಆ ದಿವಸ ಕೇರಳದಲ್ಲಿ ದೊಡ್ಡ ಗೌಜಿ ನಡೆದಿತ್ತು. ಈಶ್ವರ ಮಲ್ಪೆರು ಬೇಕಾದಷ್ಟುಂಟು, ದುಡ್ಡುಂಟು, ಅದು ಉಂಟು, ಇದುಂಟು. ಆವಾಗ ನಮ್ಮ ಮನೆಗೆ ಬಂದಾಗ ನಮ್ಮ ಮಕ್ಕಳ ಪರಿಸ್ಥಿತಿ ಮತ್ತೆ ಮನೆ ನೋಡಿದ ಮೇಲೆ ಕೇರಳದವರಿಗೆ ನಿಮ್ಮ ನ್ಯೂಸ್ ನಾಟ್ ಔಟ್ ಬಂದ ಮೇಲೆ ಗೊತ್ತಾಗಿದ್ದು. ಆಮೇಲೆ ಮಲವಿಲ್ ಟಿವಿನವರೆಲ್ಲ ಬಂದದ್ದು. ಯಾಕೆಂದ್ರೆ ನಮ್ಮ ಮನೆಯ ಪರಿಸ್ಥಿತಿ ಹೇಗಿದೆ, ನಮ್ಮಲ್ಲಿ ಕಷ್ಟ ಎಷ್ಟಿದೆ, ನಾವು ಅವ್ರ ಮನೇಲಿ ಎಷ್ಟು ಮಕ್ಕಳಿದ್ದಾರೆ, ಎಷ್ಟು ಕಷ್ಟದಲ್ಲಿದ್ದಾರೆ ಅಂತ ತೋರಿಸ್ಕೊಟ್ಟವರೇ ನನ್ನ ಸ್ನೇಹಿತನಾದ ನ್ಯೂಸ್ ನಾಟ್ ಔಟ್ ಚಾನಲ್ನ ಸಂಪರ್ಕರು. ಅದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೀನಿ ಅವರಿಗೆ. ಯಾಕೆಂದರೆ ಕಷ್ಟದಿಂದ ಬಂದವರು ತುಂಬ, ನನ್ನಂತಲ್ಲ ತುಂಬ ಕಡೆ ಇನ್ನೂ ಸಹ ಅವ್ರು ಪರಿಚಯ ಮಾಡ್ತಾರೆ. ಯಾರಿದ್ರೆ ಖಂಡಿತವಾಗಿ ಇನ್ನೂ ಸಹ ಮಾಡ್ತಾರಂತ ಇಚ್ಛೆ ಇದೆ ನಿಮಗೆ. ಹೇಮಂತ್ ಅವರೇ, ನಿಮ್ಮ ಶಿಕ್ಷಣ ಎಲ್ಲೆಲ್ಲಿ ಆಗಿದೆ ನಿಮಗೆ? ಹೇಗೆ ಬಂದಿದೆ ಶಿಕ್ಷಣ? ನನ್ನ ಪ್ರಾಥಮಿಕ, ಪ್ರೌಢ, PUC ಸಂಪಾಜೆಯಲ್ಲೇ ಆಯ್ತು. ಗವರ್ಮೆಂಟ್ ಸ್ಕೂಲಲ್ಲಿ ನಾನು ಓದಿದ್ದು. ಹೌದು. ಮತ್ತೆ ಒಂದು ಏಡೆಡ್ ಸ್ಕೂಲಲ್ಲಿ ಓದಿದ್ದೇನೆ. PUC ವರೆಗೆ ಇಲ್ಲಿ. ಡಿಗ್ರಿ ಸುಳ್ಯದ ನೆಹರು ಮೆಮೋರಿಯಲ್ ಕಾಲೇಜಲ್ಲಿ ಪದವಿ ಶಿಕ್ಷಣ. ಹೌದು. ಆಮೇಲೆ ನಾನು ಪೋಸ್ಟ್ ಗ್ರಾಜುಯೇಷನ್, ನಾನು ಪತ್ರಿಕೋದ್ಯಮದಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ದು. ಉಜಿರೆಯ SDM ಕಾಲೇಜಲ್ಲಿ ಜರ್ನಲಿಸಮ್ ಮಾಡಿದ್ದು. ಉಜಿರೆಯಲ್ಲಿ ಮಾಡಿದ್ದು. ಆ ನಂತರ ನಾನು 2011-12ರಲ್ಲಿ ಹೊಸದಿಗಂತ ಬೆಂಗಳೂರು ಪತ್ರಿಕೆಗೆ ವರದಿಗಾರ ಉಪಸಂಪಾದಕನಾಗಿ ಮೊದಲು ನಾನು ಜಾಯ್ನ್ ಆಗಿದ್ದು. ಅಲ್ಲಿ 3 ವರ್ಷ ಕೆಲಸ ಮಾಡಿದೆ. ಅದಾದ ಮೇಲೆ ಉದಯವಾಣಿ ಪತ್ರಿಕೆಯಲ್ಲಿ 7.5 ವರ್ಷ ವರದಿಗಾರ ಮತ್ತೆ ಸೀನಿಯರ್ ಸಬ್ ಎಡಿಟರ್ ಕೆಲಸ ಮಾಡಿದೆ ಉದಯವಾಣಿಲಿ. ಅದಾದ ಮೇಲೆ ಕೋವಿಡ್ ಬಂತಲ್ಲ, ಕೋವಿಡ್ ಬರುವಾಗ ಪೇಪರ್ ಸರ್ಕ್ಯುಲೇಷನ್ ಇಲ್ಲ, ಎಲ್ಲ ಡೌನ್ ಆಯ್ತು. ನಮ್ಮ ಸಂಬಳ ಎಲ್ಲ ಡೌನ್ ಮಾಡಿಕೊಂಡು ಬಂದ್ರು. ಆ ಟೈಮಲ್ಲಿ ನನಗೆ ಅನಿವಾರ್ಯ ಕಾರಣಗಳಿಂದ ಉದಯವಾಣಿಯಿಂದ ನಾನು ಹೊರಗಡೆ ಬರಬೇಕಾಯಿತು. ಉದಯವಾಣಿಯಿಂದ ಹೊರಗೆ ಬಂದ ನಂತರ ನಾನು ನ್ಯೂಸ್ ಫಸ್ಟ್ ಕನ್ನಡ ಚಾನಲ್, ಟಿವಿ ಚಾನಲ್, ಬೆಂಗಳೂರಲ್ಲಿ ನಾನು 1 ವರ್ಷ ಅಲ್ಲಿ ಸೀನಿಯರ್ ಕರೆಸ್ಪಾಂಡೆಂಟ್ ಆಗಿ ಕೆಲಸ ಮಾಡಿದ್ದೇನೆ. ಬೆಳಿಗ್ಗೆ ರನ್ ಭೂಮಿ ಅಂತ ಒಂದು ಪ್ರೋಗ್ರಾಮ್ ಬರ್ತಿತ್ತು. ಆ ಪ್ರೋಗ್ರಾಮ್ ಫುಲ್ ಇನ್ಚಾರ್ಜ್ ನಾನು, ಅದನ್ನು ನೋಡ್ಕೊಳ್ತಾ ಇದ್ದೆ. ಅದಾದ್ಮೇಲೆ ಅಂದ್ರೆ ಬೆಳಿಗ್ಗೆ ಕಾರ್ಯಕ್ರಮವನ್ನು ನಾನು ನೋಡ್ಕೊಳ್ತಾ ಇದ್ದೆ. ನಮಗೆ ಸೀನಿಯರ್ ಎಲ್ಲ ಇದ್ರು ಅದರಲ್ಲಿ. ಅದಾದ್ಮೇಲೆ ನಾನು ಅಲ್ಲಿ ನೈಟ್ ಶಿಫ್ಟ್ ಇತ್ತು, ವಿಪರೀತ ನೈಟ್ ಶಿಫ್ಟ್. ನನ್ನ ಆರೋಗ್ಯ ಎಲ್ಲ ವ್ಯತ್ಯಾಸ ಆಗಲಿಕ್ಕೆ ನೈಟ್ ನನಗೆ ರಾತ್ರಿ ಅಂತ ನಿದ್ದೆಗೆಟ್ಟ ಅಭ್ಯಾಸ ಇಲ್ಲ. ಅದಾದ್ಮೇಲೆ ನಾನು ಊರಿಗೆ ಬಂದೆ. ಊರಿಗೆ ಬಂದು ಎಂತ ಮಾಡುದು, ಈಗ ಬದುಕಬೇಕಲ್ಲ, ಒಂದು ಪೈಸೆ ಇಲ್ಲ ಕೈಯಲ್ಲಿ, ಕೈಯಲ್ಲಿ ಒಂದು ಪೈಸೆ ಇಲ್ಲ. ಇಲ್ಲೊಂದು ದೊಡ್ಡ ಅಡ್ಕದಲ್ಲಿ ಸ್ವಾಮಿ ಕೊರಗಜ್ಜ ದೇವಸ್ಥಾನ, ದೇವರು ನಂಬ್ಕೊಂಡು ಬಂದೆ. ಅಲ್ಲಿ ಹೋದೆ. ದೇವರು ಯಾವತ್ತು ಕೈ ಬಿಡುವುದಿಲ್ಲ. ಅಲ್ಲಿಗೆ ಹೋದೆ, ದೇವರ ಹತ್ರ ಹೇಳಿ ಒಂದು ಪ್ರಾರ್ಥನೆ ಮಾಡಿದೆ. ಯಾಕಂದ್ರೆ ಆ ದೈವ 13 ದಿನಕ್ಕೆ ಕಂಡಿದೆ ದೈವ. ನನ್ನ ಬದುಕಲ್ಲಿ ಏನಾದ್ರು ದಾರಿ ತೋರಿಸ್ಬೋದು ಹೇಳಿ ಕೈ ಮುಗ್ದೆ, ನೀನೇ ಕಾಪಾಡಬೇಕು. ಫಸ್ಟ್ ವಿಡಿಯೋ ನಾನೊಂದು ಚಾನಲ್ ಓಪನ್ ಮಾಡೋದು ಡಿಸೈಡ್ ಮಾಡಿ ಫಸ್ಟ್ ವಿಡಿಯೋನ ಅಲ್ಲಿದೆ ಮಾಡಿದೆ. ಏನು ಸಬ್ಸ್ಕ್ರೈಬರ್ ಇಲ್ಲದ ನನ್ನದು 2 ಲಕ್ಷ ಹೊಡಿತು. 2 ಲಕ್ಷ ಓಡಿತು ಅದು. ಆಮೇಲೆ ಇನ್ನೊಂದು ಕೊರಗಜ್ಜೊಂದು ಹಾಕಿದೆ, 2.3 ಮಿಲಿಯನ್ ಓಡಿದೆ, ಈಗಲೂ ಉಂಟು. ಹಾಗೆ ನನ್ನ ಸಬ್ಸ್ಕ್ರೈಬರ್ ಎಲ್ಲ ಜಾಸ್ತಿ ಆಗಿಕೊಂಡು ಹೋಯಿತು. ಆಗ ನನಗೆ ವೆಬ್ಸೈಟ್ ಮಾಡಿದೆ. ಸ್ವಲ್ಪ ಧೈರ್ಯ ಬಂತು. ಆದ್ರೆ ವಿಶ್ವೇಶ್ವರ ಭಟ್ರು ನಿಮಗೆ ಗೊತ್ತಿರ್ಬೋದು, ವಿಶ್ವವಾಣಿ ಪತ್ರಿಕೆಯ ಸಂಪಾದಕರು, ತುಂಬಾ ಪುಸ್ತಕ ಎಲ್ಲ ಬರೀತಾರೆ. ಅವ್ರು ನನಗೊಂದು ಅವಕಾಶ ಕೊಟ್ಟರು. ಮನೆಯಿಂದಲೇ ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡ್ತೀರಾ ಕೇಳಿದ್ರು. ನಾನು ನ್ಯಾಷನಲ್ ಡೆಸ್ಕಿಗೆ ಮನೆಯಿಂದಲೇ ಕೆಲಸ ಮಾಡ್ತಿದ್ದೆ. ಸಂಜೆ 5 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಮನೆಯಿಂದಲೇ ವರ್ಕ್ ಮಾಡ್ತಾ ಇದ್ದೆ ಬೆಂಗಳೂರಿಗೆ. ಆಗ ನಂಗೆ ಅವರು ಒಂದು 25,000 ಸಂಬಳ ಕೊಡ್ತಾ ಇದ್ರು ಮನೆಗೆ. ಕೋವಿಡ್ ಟೈಮಲ್ಲಿ 25,000. ನಾನು ಇಲ್ಲೇ ಇದ್ದೆ, ಹಗಲೆಲ್ಲ ಈ ನ್ಯೂಸ್ ನಾಟ್ ಔಟ್, ಸಂಜೆವರೆಗೆ. ಮತ್ತೆ ಸಂಜೆ ಮೇಲೆ ಇದು ವಿಶ್ವವಾಣಿ, ಮತ್ತೆ ಬ್ರೇಕಿಂಗ್ ನ್ಯೂಸ್ ಬರ್ತದಲ್ಲ ನಮಗೆ ಇಲ್ಲಿ ಲೋಕಲ್ದಲ್ಲ, ಅವಾಗ ರಪ್ಪ ನಾನು ನಮ್ಮದು ಲಾಗಿನ್ ಆಗುದು ನ್ಯೂಸ್ ನಾಟ್ ಔಟ್, ಲಾಗಿನ್ ಆಗುದು ನ್ಯೂಸ್ ನಾಟ್ ಔಟ್ ಅಲ್ಲಿ ಬರೀ ಈಗೆಲ್ಲ ಆಚೆ ಈಚೆ ಮಾಡ್ತಾ ಇದ್ದೆ. ಬಟ್ ನನಗೆ
ನಿದ್ರೆ ಬಿಟ್ಟಿದ್ದಾನೆ, ಊಟ ಬಿಟ್ಟಿದ್ದಾನೆ, ಫುಲ್ಲು ಕೆಲಸ ಮಾಡಿದ್ದಾನೆ. ತುಂಬಾ ನೀವು ಕೆಲಸ ಮಾಡಿದ್ರೆ ಈಗಲೂ ಅಷ್ಟೇ, ನಾನು ರಜೆ ತಗೊಳ್ಳೋದಿಲ್ಲ, ವೀಕ್ಲಿ ಆಫ್ ಅಂತ ನಾನು ತಗೊಳ್ಳೋದಿಲ್ಲ. ಇವಾಗ ನಮ್ಮವರಿಗೆಲ್ಲ ಕೊಡ್ತೇನೆ ರಜೆ, ನಾನು ಹತ್ರ ತಗೊಳ್ಳೋದಿಲ್ಲ. ಯಾಕೆ ನಾನು ತಗೊಂಡ್ರೆ ಅಲ್ಲಿ ಕಷ್ಟ ಆಗ್ತದೆ, ಅದಕ್ಕೆ ನಾನು ರಜೆನೂ ಹಾಕುದಿಲ್ಲ ಅಂತಲ್ಲ. ಯಾಕಂದ್ರೆ ಜವಾಬ್ದಾರಿ ಅಂತ ಬಂದ ಮೇಲೆ ತಗೊಂಡ ಮೇಲೆ ಅದನ್ನು ಫುಲ್ ಎಂಡ್ ಮಾಡಬೇಕು, ಇಲ್ಲ ತಗೊಳ್ಳಿಕ್ಕೆ ಹೋಗ್ಬಾರ್ದು. ಒಪ್ಪಿದೆ ನಾನೀಗ ಈಶ್ವರಣ್ಣ, ನಿಮಗೆ ನಾವು ಏನಾದರೂ ನಮ್ಮ ಕಡೆಯಿಂದ ಮಾಡ್ತೇವೆ ಅಂತ ಹೇಳಿದ್ರೆ ಮಾಡಬೇಕು, ಆಗುದಿಲ್ಲ ನಾನು ಸುಮ್ಮನೆ ಇರಬೇಕು, ಸುಮ್ಮನೆ ಆಗ್ತದೆ ಅಂತ ಹೇಳುದು ಮತ್ತೆ ಆ ತರ ಆಗ್ಬಾರ್ದು. ಹಾಗೆ ನಾನು ಕೆಲಸ ಮಾಡೋಕೆ ನಾವು ಅಷ್ಟೇ. ಹಾಗೆ ನೀವು ಹೇಗೆ ನೀರುಗಳಿಗೆ ಧುಮುಕ್ತೀರಾ ಹಾಗೆ ನಮಗೆ ನೀರೊಳಗೆ ಧುಮುಕ್ಲಿಕ್ಕೆ ಆಗುದಿಲ್ಲ. ಆದ್ರೆ ನಾವು ಈ ಮೇಲ್ಗಡೆ ಬರವಣಿಗೆಯಲ್ಲಿ ಮಾಡಿದ ಅಂತ ಚಾಕಚಕ್ಯ ಇದೆಲ್ಲ ದೇವರು ಕೊಟ್ಟ ಒಂದು ವರ. ನಮಗೆ ನೋಡಿ, ನನಗೆ ಬೇರೆ ಆಸ್ತಿ ನಾವೇನು ಮಾಡಿರ್ಲಿಲ್ಲ, ನಾನು ತೆಗಿಬೇಕು ಅಂತ ಉಂಟು. ಯಾಕಂದ್ರೆ ಒಂದು ಮನೆ ಕಟ್ಟಬೇಕು ಅಂತ ಒಂದು ಆಸೆ ಉಂಟು ಖಂಡಿತವಾಗಿ. ಇವರಿಗೋಸ್ಕರ ದೇವರ ಫಲ, ಅದರಲ್ಲಿ ಸಾವಿರಾರು ಜನರ ಒಂದು ಆಶೀರ್ವಾದ ನಿಮ್ಮ ಮೇಲೆ ಖಂಡಿತವಾಗಿದೆ. ಯಾಕೆಂದ್ರೆ ಒಂತ ಒಳ್ಳೆ ನ್ಯೂಸ್ ಅನ್ನು ನೀವು ಜನಗಳಿಗೆ ಪಬ್ಲಿಷ್ ಮಾಡ್ತಾ ಇದ್ರಿ. ಅಲ್ಲ, ಹಿಂದಿನ ಕಷ್ಟ ನಮಗೆ ಈಗ ಇಲ್ಲ ಈಶ್ವರಣ್ಣ, ನಿಜ ಹೇಳ್ತೇನೆ. ಈ ಹಿಂದೆ ಇತ್ತಲ್ಲ ಕಷ್ಟ, ಆ ಕಷ್ಟ ಈಗ ಇಲ್ಲ. ಯಾಕೆ ನಾವು ಈ ಮನೆ ಬಿಟ್ಟು ಹೋದಾಗ ನಮ್ಗೆ ನೆನಪಿರ್ಬೇಕು ಈಶ್ವರಣ್ಣ, ನಾವು ಎಲ್ಲಿದ್ವಿ, ಎಷ್ಟು ಕಷ್ಟದಿಂದ ಮೇಲೆ ಬಂದಿದೆ, ನಮ್ಮ ಜರ್ನಿ ಹೇಗೆ ಇದೆ, ನಮ್ಮ ಎಷ್ಟು ಕಾಲ ಅಲಂತರದಿಂದ ನಾವು ಎಷ್ಟು ಕಷ್ಟದಿಂದ ಮೇಲೆ ಬಂದಿದೆ. ಅದರಿಂದ ಅದನ್ನು ನೀವು ಯಾವತ್ತೂ ಮರೆಯಿಲ್ಲ. ಯಾಕೆ ನಾನು ನೋಡಿದಾಗೆ ತುಂಬ ಕಷ್ಟದಿಂದ ಬಂದವರು ಯಾವತ್ತೂ ಯಾರನ್ನು ಮರೆಯೋದಿಲ್ಲ. ಬಡವರನ್ನು ಕಂಡ್ರೆ ಖಂಡಿತವಾಗಿ ಅವರು ಸಹಾಯ ಎಷ್ಟು ದೊಡ್ಡವರಾದ್ರೂ ಸಹ ಸಹಾಯ ಮಾಡ್ತಾರೆ. ಅದಕ್ಕೆ ಅವರೊಂದು ದೇವರ ಪ್ರತಿರೂಪ ಅಂತೀವಿ. ಅದೇ ರೀತಿಯಲ್ಲಿ ನೀವು ಸಹ ಒಂದು ಅಜ್ಜನ ಪಾದಕ್ಕೆ ದೇವರು ಕೊಟ್ಟರೆ ದೇವರದೇ. ಮತ್ತೆ ಪ್ರತಿ ಸತಿ ಹೇಳ್ತೇನೆ, ಈ ಚಾನಲ್ ನಂದಲ್ಲ, ಸ್ವಾಮಿ ಕೊರಗಜ್ಜ ಅಂತ ನಾನು ಹೇಳ್ತೇನೆ. ಯಾಕಂತಂದ್ರೆ ಅವರು ನಡೆಸಿಕೊಟ್ಟ ಚಾನಲ್ ಇದು. ಎರಡು ಮಾತು ನಮ್ಮ ಮನೆಗೆ ಬಂದ ಮೇಲೆ ಇಷ್ಟೊತ್ತು ಇಲ್ಲಿ ಕೇಳಿದ್ರಿ ಎಲ್ಲ ವಿಷಯ. ಇಲ್ಲ, ತುಂಬ ಖುಷಿ ಆಯಿತು ನಿಮ್ಮ ಫ್ಯಾಮಿಲಿಯೊಟ್ಟಿಗೆ ಒಂದು ಮಾತಾಡಲಿ ಇವತ್ತು. ನಿಮ್ಮ ಮನೆಯನ್ನು ನೋಡಿ ನನಗೆ ಸತ್ಯ ದುಃಖ ಆಯಿತು. ನನ್ನದು ಸಹ ಇದೇ ಪರಿಸ್ಥಿತಿ ಮನೆಯದ್ದು, ನಾವು ಸಹ ಬಡ ಕುಟುಂಬರೇ. ಬಟ್ ನಾನು ಅಂದ್ಕೊಂಡಿರಲಿಲ್ಲ ನ್ಯೂಸ್ ನಾಟ್ ಔಟ್ ಅವರ ಮನೆ ಹೀಗಿದೆ ಅಥವಾ ಇಷ್ಟು ಕಷ್ಟದಿಂದ ಅವರು ಮೇಲೆ ಬಂದಿದ್ದಾರೆ, ಅವರ ಜೀವನ ಚರಿತ್ರೆ ಹೀಗೆ ಉಂಟಂತ ಕೇಳುವಾಗ ನನಗೇನೆ ದುಃಖ ಆಯಿತು ತುಂಬ. ಇದು ರಕ್ತ ಚರಿತ್ರೆನೇ ಇಲ್ಲ ಅಂದರೆ ಸರ್ ಸತ್ಯ. ನನಗೆ ಆವಾಗ ಒಮ್ಮೆ ಫಸ್ಟಿಗೆ ಈಶ್ವರಣ್ಣ ಆವಾಗ ಬರುವಾಗ ಹೀಗೀಗೆ ಅವರದ್ದು ವಿಷಯ ಅಂತ ಹೇಳಬೇಕಾದ್ರೆ ಎಂತ ಹೇಳ್ತೀರಿ ಈಶ್ವರಣ್ಣ, ಸತ್ಯವಾ ಅಂತ ನನಗೇನೊಮ್ಮೆ ಶಾಕ್ ಆಯಿತು. ಬಟ್ ಇಲ್ಲಿ ಬಂದು ನೋಡಿದ ಮೇಲೆ, ನೀವೆಲ್ಲ ಮಾತಾಡೋದು ಕೇಳಿದ ಮೇಲೆ ಮನಸ್ಸು ಈಗ ಸರ ಭಾರ ಆಗಿದೆ. ನಾನು ಹೇಳೋದು, ಈಶ್ವರಣ್ಣ ಮತ್ತೆ ನಿಮ್ಮ ಸೇವೆ, ನೀವು ಸಮಾಜಕ್ಕೆ ಕೊಡ್ತಿರುವಂತಹ ಒಂದು ನಿಮ್ಮ ಟೀಮ್ ಎಲ್ಲ ಕೆಲಸ ಮಾಡ್ತಿರೋದು, ಬುರಾನ್ ಆಗಿರುವುದು, ಬುರಾನ್, ಶಬೀರು, ದೀಪು, ನಾನು ಇವ್ರ ಟೀಮ್ ಜೊತೆ ಎಲ್ಲ ನಾನು ಇದ್ದವ. ನನಗೆ ಕೆಲವರ ಹೆಸರು ಪರಿಚಯ ಇಲ್ಲಾದ್ರೂ ನನಗೆ ಹೆಸರು ಗೊತ್ತಾ. 10 ಜನ ಇದ್ದಾರೆ ಟೀಮಲ್ಲಿ. ಯಾಕೆಂದ್ರೆ ಎಲ್ಲರೂ ಬಂದು ಹೋಗ್ತಾರೆ, ಅವ್ರ ಹೆಸರು ಹೇಳಲಿಕ್ಕೆ ನನಗೆ ಮರ್ತು ಹೋಗ್ತದೆ. ಆದ್ರೂ ಸಹ ಅವ್ರದ್ದು ಒಳ್ಳೆ ರೀತಿ ನನ್ನ ಟೀಮಲ್ಲಿ 10 ಜನ ಹುಡುಗರು ಇದ್ದಾರೆ, ಹೆಗಲ್ ಕೊಟ್ಟು ಕೆಲಸ ಮಾಡ್ತಾರೆ. ಯಾಕೆಂದ್ರೆ ನಾನು ನೀರಡಿಗೆ ಹೋದ್ರು ಸಹ ನಾನು ಮೇಲ್ ಬರ್ಬೇಕಾದ್ರೆ ಇವ್ರುಗಳೇ ನಿಮಗೆ ಶಕ್ತಿ. ಆಮೇಲೆ ನಮ್ಮ ಜನಗಳ ಎಲ್ಲ ಆಶೀರ್ವಾದ. ಯಾಕೆಂದ್ರೆ ಇವ್ರು ಅಲ್ಲಿ ಎಳಿದ್ರೆ ಮಾತ್ರ ನೀರಡಿಲಿ ಗೊತ್ತಾಗ್ತದೆ. ಅದಕ್ಕೆ ಅವ್ರ ಮೇಲೆ ನಂಬಿಕೆಯಿಂದ ಮೇಲ್ಗಡೆಯಿಂದ ಕೆಳಗೆ ಹೋಗ್ತಾರೆ. ಅದರಿಂದ ನನಗೆ ಹೆಗಲ್ ಕೊಟ್ಟು ಕೆಲಸ ಮಾಡ್ತಾರೆ ಖಂಡಿತವಾಗಿ. ಅವರು ಕೂಡ ಇವತ್ತು ಎಲ್ಲ ನಿಮ್ಮ ಟೀಮ್ ಅವರು ಎಲ್ಲರೂ ಬರಲಿಲ್ಲ ಅಂತ ಹೇಳಿದ್ರು, ನೀವು ಕೂಡ ಒಬ್ಬರು ಜೊತೆಯಾಗಿ ಬಂದಿದ್ದೀರಿ ಅವರ ಜೊತೆ. ಹಾಗಾಗಿ ಅವರವರ ಕೆಲಸಗಳಲ್ಲಿ ಇರ್ತಾರೆ. ಎಲ್ಲರೂ ಕೂಡ ಮುಂದಿನ ನಿಮ್ಮ ಎಲ್ಲ ಕಾರ್ಯಾಚರಣೆ ಕೂಡ ಯಶಸ್ವಿಯಾಗಲಿ. ಇನ್ನಷ್ಟು ನೀವು ಒಳ್ಳೆ ಒಳ್ಳೆ ಕಾರ್ಯಗಳನ್ನು ಸಮಾಜಕ್ಕೆ ಮಾಡಿ, ನಿಮ್ಮ ದಿನಪ್ರತಿ ನೀವು ಬ್ಯುಸಿ ಇರ್ತೀರಿ. ಆದ್ರೂ ಈಗ ಮಡಿಕೇರಿಗೆ ಹೋಗೋ ನಡುವೆ ನಂಗೋಸ್ಕರ ಒಂದು ಟೈಮ್ ಫಿಕ್ಸ್ ಮಾಡಿಕೊಟ್ರೆ ಕಾರ್ಯಕ್ರಮಗಳು ಏನಾಗ್ತದೆ ಗೊತ್ತಿಲ್ಲ. ಇಲ್ಲ, ನನ್ನ ಪುಣ್ಯ ಇರ್ಬೇಕು. ನಿಮ್ಮ ಮನೆ ಒಂದು ಪರಿಸ್ಥಿತಿಯನ್ನು ನೋಡುವ ಅವಲೋಕನ ಮಾಡಲಿಕ್ಕೆ ನನಗೆ ಕಣ್ಣೀರು ಬರ್ತದೆ. ಯಾಕೆಂದ್ರೆ ಇಂಥ ಮನೆಯಲ್ಲಿ ಸಹ ಇದ್ಕೊಂಡು ನಮ್ಮ ಜನಗಳಿಗೆ ಒಂದು ನೀವು ಸಹ ಸೇವೆ ಮಾಡ್ತಿದ್ರಲ್ಲ, ಅದು ದೇವರದ್ದು. ಅದಕ್ಕೋಸ್ಕರ ನಿಮಗೆ ನಾನು ದೇವರ ಪ್ರಾರ್ಥನೆ ಮಾಡ್ತೀನಿ, ಇನ್ನಷ್ಟು ಸಕಲ ಐಶ್ವರ್ಯ ಆರೋಗ್ಯ ಕೊಡಲಿ ಅಂತ ನಾನು ಶ್ರೀ ಕೊಲ್ಲೂರು ಮೂಕಾಂಬಿಕೆ ತಾಯಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಒಡನಾಟ ಚಿಕ್ಕ ಬಾಲ್ಯದಲ್ಲಿ ಹೇಗಿತ್ತು? ಎಷ್ಟು ವರ್ಷದಿಂದ ಇವರು ಆ ನಿಮ್ಮ ಒಂದು ಬಾಡಿಗೆ ಮನೆಯಲ್ಲಿ ಇದ್ದರು? ಹೇಗೆ ಒಂದು ಅವರ ಕಷ್ಟದ ಜೀವನ, ಅದೇ ಮುಂಚೆ ಅವರು ಯಾವ ಕಷ್ಟದಲ್ಲಿದ್ದರು, ಯಾವ ರೀತಿ ಅವರು ಬದುಕಿ ಬಂದರು ಇಲ್ಲಿಗೆ? ನನಗೆ ಈ ಹೇಮಂತನನ್ನು ಭಾಳ ಹುಟ್ಟಿದ ಸಣ್ಣ ಬಾಲ್ಯದ 4 ತಿಂಗಳ ಶಿಶುವಿನಿಂದಲೇ ನಾನು ನೋಡ್ತಾ ಇದ್ದೇನೆ. ಅವನನ್ನು ಸಾಕಿ ಸಲಹಿದವರು ಇಲ್ಲಿ ಹೊನ್ನಪ್ಪ ಮತ್ತು ಪದ್ಮಾವತಿ ದಂಪತಿಗಳು. ನಮ್ಮ ಕಣ್ಣೆದುರೇ ಬೆಳೆದ ಹುಡುಗ. ಬಹಳ ಬಡತನದಲ್ಲಿಯೂ ಖಂಡಿತವಾಗಿ ಕಷ್ಟಜೀವಿ. ಸಣ್ಣ ಬಾಲ್ಯದಲ್ಲಿ ಆಟ ಆಡಿಕೊಂಡಿದ್ದ, ಒಳ್ಳೆಯ ಚಟುವಟಿಕೆ, ಹುಡುಗಾಟ ಎಲ್ಲ ಇತ್ತು. ನಮ್ಮ ಪರಿಸರದ ಶಾಲೆಯಲ್ಲಿ ಓದಿದವ, ಕಲ್ಲುಗುಂಡಿ ಕನ್ನಡ 7ನೇ ತರಗತಿಯವರಿಗೆ ಕಲ್ಲುಗುಂಡಿ ಶಾಲೆಯಲ್ಲಿಯೂ. ಆಮೇಲೆ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ನಮ್ಮ ಸಂಪಾಜೆ, ಕೊಡಗು ಸಂಪಾಜೆ ಶಾಲೆಯಲ್ಲಿ ಪೂರೈಸಿ, ಆಮೇಲೆ ಉಡುಪಿಯ ಪತ್ರಿಕೋದ್ಯಮ ಸುಳ್ಯ ಡಿಗ್ರಿ ಸಂಪೂರ್ಣ ಮಾಡಿ, ಉಡುಪಿಯ ಪತ್ರಿಕೋದ್ಯಮ ಉಜಿರೆ SDMನಲ್ಲಿ ಪತ್ರಿಕೋದ್ಯಮ ಪೂರೈಸಿ, ಈಗ ಪ್ರಕೃತ ಹಲವಾರು ಸಂಸ್ಥೆಗಳಲ್ಲಿ ದುಡಿದಿದ್ದಾನೆ. ಅಭ್ಯಾಸ ಅಭ್ಯಾಸ ಮಾಡಿದ್ದಾನೆ.
ಈಗ ಸುಳ್ಯದಲ್ಲಿ ಒಂದು ಪ್ರಸಿದ್ಧ ನಾಟ್ ಔಟ್ ನ್ಯೂಸ್ ನಾಟ್ ಔಟ್ ಎಂಬ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಎಲ್ಲರ ಭಾಳ ಜನಪ್ರಿಯ ಒಂದು ಗಳಿಸಿದ್ದಾನೆ. ಅಷ್ಟು ಒಳ್ಳೆ ಕೆಲಸ ಒಳ್ಳೆ ಕೆಲಸ ಮಾಡಿದ್ದಾನೆ ಸರ್. ಸುಮಾರು 1 ಲಕ್ಷದ ಮೇಲೆ ಅವರ ನಾಟ್ ಔಟ್ ಸಬ್ಸ್ಕ್ರೈಬರ್ ಇದ್ದಾರೆ ಸರ್. ಎಲ್ಲರಿಂದಲೂ ಅವರು ಪ್ರಶಂಸೆ ಪಡಿತಾ ಇದ್ದಾರೆ. ಉದಯೋನ್ಮುಖ ಇನ್ನೂ ಮುಂದಕ್ಕೆ ಅವರಿಗೆ ಒಳ್ಳೆ ಉಜ್ವಲವಾದ ಭವಿಷ್ಯ ಇದೆ. ಇದೇ ರೀತಿ ಪರಮಾತ್ಮ ಅವರಿಗೆ ಒಳ್ಳೆ ಆಯುಷ್ಯ, ಆರೋಗ್ಯ, ಶಕ್ತಿ, ಬುದ್ಧಿ ಅನುಗ್ರಹಿಸಿ ಅಂತೇಳಿ ನಮ್ಮ ಎಲ್ಲ ಶುಭ ಹಾರೈಕೆ ಅಂತ ಹೇಳಬೇಕು. ಇವರು ನಾನು ಓದುವಾಗ ಉಂಟಲ್ಲ ಕ್ರಿಕೆಟ್ ಆಡೋದು ಜಾಸ್ತಿ. ನಾನು ಈಗಾಗಲೇ ತೋರಿಸಿದಲ್ಲ ಕ್ರಿಕೆಟ್ ಎಲ್ಲ ಸ್ಟಿಕ್ಕರ್ ಎಲ್ಲ ಪುಸ್ತಕ ಎಲ್ಲ ಮಾಡಿ ಇಟ್ಟಿದ್ದೇನೆ. ಇವರಿಗೆ ತೋರಿಸಿದೆ. ನಾನು ಕ್ರಿಕೆಟ್ ಆಡಿಕೊಂಡಿರುವಾಗ ಇವರು ನಮ್ಮನ್ನು ನೋಡ್ಲಿಕ್ಕೆ ಉಂಟು. ಎಕ್ಸಾಮ್ ಟೈಮಲ್ಲಿ ಆಡ್ತಾರ ಇಲ್ಲ ಎಂತ ಮಾಡ್ತಾರೆ ಅಂತ ಇವರು ಆವಾಗ ಬಂದು ನಮಗೆ ಒಂಥರ ಗಂಟೆ ತರ ಎಚ್ಚರಿಕೆ ಮಾಡುದು, ಓದಿ 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 ಅಂತ ಹೇಳ್ತಾ ಇದ್ರು, ಓದಿ ಅಂತ ಹೇಳಿ. ಹಾಗೆ ಇವರ ಹೆದರಿಕೆಯಿಂದಲೇ ನಾವು ಓದ್ತಿದ್ವಿ ಅಲ್ಲೆಲ್ಲ ತಿರುಗಾಡೋದನ್ನೆಲ್ಲ. ನಂದೊಂದು ಅಭ್ಯಾಸ ಏನು ಅಂತ ಹೇಳಿದ್ರೆ, ಯಾರದೇ ಹುಡುಗ ಒಬ್ಬ ಸಿಕ್ಲಿ ಅವನ ಚಟುವಟಿಕೆಯನ್ನು ನಾನು ಸ್ವಲ್ಪ ಒಬ್ಸರ್ವ್ ಮಾಡ್ತೇನೆ. ಆಮೇಲೆ ಇವರು ಮಗ್ಗಿ ಕೇಳ್ತಾ ಇದ್ರು, ನಾವು ಇವರು ಮಗ್ಗಿ ಕೇಳ್ತಾರೆ ಅಂತ ಓಡ್ತಾ ಇದ್ವಿ. ಎಷ್ಟು ಚುರುಕಿದ್ದಾನೆ ಅವನ ಆಕ್ಟಿವಿಟೀಸ್, ಹೇಗೆ ತುಂಟನೋ, ಗಲಾಟೆ ಮಾಡುವವನೋ ಅಥವಾ ಇತರ ಬೇಡ ದುರಭ್ಯಾಸಗಳಿದೆ ಅದನ್ನೆಲ್ಲ ನಾನು ವಾಚ್ ಮಾಡಿ ಮನವರಿಕೆ ಮಾಡ್ತಾ ಇರ್ತೇನೆ. ಇಲ್ಲಿ ಹಲವಾರು ವಿದ್ಯಾರ್ಥಿಗಳು ಈಗಲೂ ಹೇಳ್ತಾರೆ, ನಿಮ್ಮನ್ನು ನೋಡುವಾಗ ನಮಗೆ ಭಯ ಆಗ್ತದೆ, ನೀವು ಮಗ್ಗಿಗೆಳ್ತಾ ಇರ್ತೀರಿ, ಆಗಾಗ ಏನಾದ್ರು ಕ್ವಶನ್ ಕೇಳ್ತೀರಿ. ಭಾರತದ ಪ್ರಧಾನಮಂತ್ರಿ ಓಡಾಡುವಾಗ ನಮಗೆ ಒಂದು ಈಗ ನಮ್ಮನ್ನು ಯಾರೋ ಕೇಳ್ತಾರೆ ನೋಡ್ತಾರೆ ಅಂದ್ರೆ ನಮಗೂ ಭಯ ಇರ್ತದೆ. ಹಾಗೆ ನಾವು ಒಂದು ಒಳ್ಳೆ ದಾರಿಗೆ ಬರ್ಲಿಕ್ಕೆ ಕೂಡ ಅದು ಕೂಡ ಈಗ ಸುತ್ತಮುತ್ತಲ ಏರಿಯಲ್ಲಿ ನಮ್ಮನ್ನೆಲ್ಲರೂ ವಾಚ್ ಮಾಡಿಕೊಂಡೇ ಇರ್ತೀವಿ. ಈಗ ಇವನಾಗೊಬ್ಬ ಇನ್ನೊಬ್ಬ ಚೇತನ್ ಅಂತ ಹೇಳಿ ಒಬ್ಬ ಹುಡುಗ ಇದ್ದಾನೆ. ಅವನು ಈಗ ನನ್ನ ನೋಡಿದ ಕೂಡಲೇ ಬಹಳ ಒಂದು ಅಭಿಮಾನದಿಂದ ಪ್ರೀತಿಯಿಂದ ಒಂದು ನಮಸ್ಕಾರ ಮಾಡಿ, ನಿಮ್ಮಿಂದಾಗಿಯೇ ನಿಮ್ಮ ಒಂದು ಕ್ವಶನ್ ಕೇಳ್ತೀರಿ ಅಂತೇಳಿ ಒಂದು ಭಯದಿಂದ ನಾನು ಇವರು ಕ್ವಶನ್ ಕೇಳುವಂತ ತುಂಬಾ ಮಕ್ಕಳು ಒಳ್ಳೇದಾಗಿದೆ ಮಾರ್ಗದರ್ಶನದಲ್ಲಿ. ಹೌದು. ನನ್ನ ಇಂಗ್ಲಿಷ್ ಹ್ಯಾಂಡ್ ರೈಟಿಂಗ್ ನಂದು ಚೆನ್ನಾಗಿರ್ಲಿಲ್ಲ, ಒಳ್ಳೆ ಹಿಂಗೆ ಬರೀತಿದ್ದೆ. ಇವರೊಂದ್ ದಿವಸ ಕರೆದು ಎಲ್ಲರ ಎದುರು ಹೇಳ್ಬಿಟ್ರು, ಇದೆಂತ ಬುಕ್ ತಗೊಂಡು ಬಂದು ಎಲ್ಲಾ ತೋರಿಸಿ ನೋಡಿ ಹಿಂಗ್ ಬರೀತಾನೆ ಅಂತ. ಅದ್ರ ಮೇಲೆ ಅವತ್ತೇ ನಾನು ಸ್ಟಾರ್ಟ್ ಮಾಡಿದ್ದೇನೆ ಇನ್ನು ಚಂದ ಬರೀಕೊಂಡು. ಆಮೇಲೆ ನನ್ನ ಇಂಗ್ಲಿಷ್ ಹ್ಯಾಂಡ್ ರೈಟಿಂಗ್ ಇವತ್ತು ಕನ್ನಡಕ್ಕಿಂತಲೂ ಅದು ಇವತ್ತು ಸರಿಯಾಗಿದೆ. ಅಂದ್ರೆ ಆ ಮಟ್ಟಕ್ಕೆ ನಾವು ಪ್ರೇರಣೆ ಆಗಿದ್ದಾರೆ ಅವರು ಅಂತೇಳಿ. ಯಾವುದೇ ಒಬ್ಬ ವಿದ್ಯಾರ್ಥಿಯಾಗಲಿ ಮಕ್ಕಳಾಗಲಿ ಅವರ ಹಿಂದೆ ನಾವು ಸ್ವಲ್ಪ ಜಾಗ್ರತೆ ತಗೊಂಡ್ರೆ ಅವರು ಮುಂದೆ ಬರುವುದಲ್ಲಿ ಸಂದೇಹವೇ ಇಲ್ಲ. ಅದೇ ರೀತಿ ಭಾಳ ನಮ್ಮ ಎಲ್ಲ ಅಧ್ಯಾಪಕರುಗಳಿಗೂ ಭಾಳ ಪ್ರೀತಿಯ ಒಬ್ಬ ಶಿಷ್ಯ. ಹಾಗೆ ನಿಮಗೂ ನಿಮ್ಮನ್ನು ಭೇಟಿ ಮಾಡಿದ್ದು ನಿಮಗೂ ಒಂದು ಸಂತೋಷದ ವಿಷಯ ಸರ್.